Hi everyone, welcome to Online Gurukula. With this video, we are going to start an exam booster series where we discuss the most expected concepts in SSLC Science for 2021-22 examination. So we are dividing this video or the series in three sections. That is, one section is about physics, another one is about chemistry, and another one is about biology. So in this session, we are going to discuss the most expected concepts in physics part of SSLC Science. ಇಲ್ಲಿ ನಾವು ಡಿಸ್ಕಸ್ ಮಾಡೋಕೆ ಹೊರಟಿರೋ ಕಾನ್ಸೆಪ್ಟ್ಸು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಷ್ಟೇ. ಅಂದರೆ ಆಸ್ ಎ ಸ್ಕೋರಿಂಗ್ ಸ್ಟೂಡೆಂಟ್ ಯು ನೀಡ್ ಟು ರೀಡ್ ಆಲ್ ದ ಕಂಟೆಂಟ್ ಆಫ್ ದ ಟೆಕ್ಸ್ಟ್ ಬುಕ್ ಟು ಸ್ಕೋರ್ ಔಟ್ ಆಫ್ 4 marks in SSLC Science. But in this series, we are discussing the most expected concepts in the sense ಯಾವ ಕಾನ್ಸೆಪ್ಟ್ಗಳು ರಿಪೀಟೆಡ್ ಆಗಿ ಆ್ಯನ್ಯಲ್ ಎಕ್ಸಾಮ್ಸಲ್ಲಿ, ಮಾಡೆಲ್ ಪೇಪರ್ಸಲ್ಲಿ ಅಥವಾ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲಿ ಅಪಿಯರ್ ಆಗಿದೆ. ಅಂತಹ ಕಾನ್ಸೆಪ್ಟ್ಗಳಿಗೆ ಜಾಸ್ತಿ ಸ್ಟ್ರೆಸ್ಸನ್ನು ಕೊಟ್ಟು ಒಂದು ಕ್ವಿಕ್ ರಿವಿಷನ್ ರೀತಿ ಈ ವಿಡಿಯೋವನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ಸ್ ಇನ್ ಫಿಸಿಕ್ಸ್ ಅನ್ನೋ ವಿಡಿಯೋವನ್ನು ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಒನ್ಸ್ ಅಗೇನ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2021-22ಗೆ ಫಿಸಿಕ್ಸಲ್ಲಿ ಒಂದು ಚಾಪ್ಟರ್ ರಿಡ್ಯೂಸ್ ಆಗಿದೆ. ದಟ್ ಈಸ್ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅಂತ. ಅದನ್ನು ಬಿಟ್ಟು ಉಳಿದಂತೆ ಎಲ್ಲ ಚಾಪ್ಟರ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಮೇನ್ ಎಕ್ಸಾಮಿಗೆ. ಹಾಗಾಗಿ ಚಾಪ್ಟರ್ ವೈಸು ನಾವಿಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ನಾನು ಮೊದಲನೇ ಚಾಪ್ಟರ್ನ ಯಾವ್ದು ಕನ್ಸಿಡರ್ ಮಾಡಿದ್ದೀನಿ ಅಂದರೆ ಲೈಟ್, ದಟ್ ಈಸ್ ಅಬೌಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್ ಅಂತ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ ಚಾಪ್ಟರನ್ನು. ಇಲ್ಲಿ ಮುಖ್ಯವಾಗಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಬರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ದಿಸ್ ಚಾಪ್ಟರ್ ಈಸ್ ಅಬೌಟ್ ರೇ ಡಯಾಗ್ರಾಮ್ಸ್. ಸೊ ರೇ ಡಯಾಗ್ರಾಮ್ಸಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟ್ಸು ಅಪಿಯರ್ ಆಗುತ್ತೆ, ಕ್ವಶನ್ಸ್ ಅಪಿಯರ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ನ್ಯೂಮರಿಕಲ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ ರೇ ಡಯಾಗ್ರಾಮ್ಸ್ ಮೇಲೆ, ಅಥವಾ ಡೈರೆಕ್ಟಾಗಿ ಒಂದು ಕಂಡೀಷನ್ನ ಕೊಟ್ಟು ರೇ ಡಯಾಗ್ರಾಮ್ ಡ್ರಾ ಮಾಡೋಕ್ಕೆ ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟ್ಸನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ, ಬಿಕಾಸ್ ಎಕ್ಸ್ಪ್ಲನೇಷನ್ ಆಫ್ ದೀಸ್ ಕಾನ್ಸೆಪ್ಟ್ಸ್ ಟೇಕ್ಸ್ ಅ ಲಾಟ್ಸ್ ಆಫ್ ಟೈಮ್. ಅದನ್ನು ಬಿಟ್ಟು ಉಳಿದಂಥ ಕಾನ್ಸೆಪ್ಟ್ಗಳನ್ನು ನಾನು ಇಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ನೋಡಿ, ಮುಖ್ಯವಾಗಿ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಲಾಸ್ ಆಫ್ ರಿಫ್ಲೆಕ್ಷನ್. ಲಾಸ್ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ ಅಂತಂದರೆ, ಸೊ 2 ಲಾಗಳಿದೆ ಲಾಸ್ ಆಫ್ ರಿಫ್ಲೆಕ್ಷನಲ್ಲಿ. ಫಸ್ಟ್ನೇ ಲಾ ಏನು ಹೇಳುತ್ತೆ ಅಂತಂದರೆ, ಒಂದು ರೇ ಆಫ್ ಲೈಟ್ ಒಂದು ಸರ್ಫೇಸ್ ಮೇಲೆ ಆಬ್ಲಿಕ್ಕಾಗಿ ಇನ್ಸಿಡೆಂಟ್ ಆದಾಗ, ಓಕೆ, ಅದು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಎಂಟ್ರ್ ಆಗೋಕ್ಕೂ ಮುಂಚೆ ಆ ಸರ್ಫೇಸು ಒಂದು ಒಪೇಕ್ ಸರ್ಫೇಸ್ ಆಗಿದ್ದರೆ ಆ ರೇ ಆಫ್ ಲೈಟ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ರಿಫ್ಲೆಕ್ಟ್ ಯಾವ ಆ್ಯಂಗಲಲ್ಲಿ ಆಗುತ್ತೆ ಅಂತಂದರೆ, ಮಧ್ಯದಲ್ಲಿ ಒಂದು ನಾರ್ಮಲ್ ರೇ ಇರುತ್ತೆ. ಈ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ರೇ ಎಲ್ಲವೂ ಕೂಡ ಒಂದು ಸರ್ಫೇಸಿನ ಒಂದೇ ಪ್ಲೇನ್ ಮೇಲೆ ಇರ್ತವೆ. ಅಂದರೆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಪಾಯಿಂಟ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ನಾರ್ಮಲ್ ಎಲ್ಲವೂ ಕೂಡ ಆ ಸರ್ಫೇಸ್ ಮೇಲೆ ಒಂದೇ ಪಾಯಿಂಟಲ್ಲಿ ಇರ್ತವೆ ಅನ್ನೋದನ್ನು ಫಸ್ಟ್ ಪಾಯಿಂಟ್ ಹೇಳುತ್ತೆ. ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಅಂದರೆ ಈ ನಾರ್ಮಲ್ಲು ಮತ್ತು ಇನ್ಸಿಡೆಂಟ್ ರೇನ ಮಧ್ಯದಲ್ಲಿರ್ತಕ್ಕಂಥ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ನಾರ್ಮಲ್ ರಿಫ್ಲೆಕ್ಟೆಡ್ ರೇ ನಡುವೆ ಇರ್ತಕ್ಕಂಥ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎರಡೂ ಕೂಡ ಸೇಮ್ ಆಗಿರುತ್ತೆ ಅಂತ. In the sense, if angle of incidence is equal to 45 degree, then angle of reflection will also be 45 degree ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಸೊ ದಟ್ ಈಸ್ ಲಾಸ್ ಆಫ್ ರಿಫ್ಲೆಕ್ಷನ್. ಇನ್ನು ಈ ಚಾಪ್ಟರಲ್ಲಿ ಕೆಲವು ಡೆಫಿನೇಷನ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ. ಡೆಫಿನೇಷನ್ಸ್ ಅಂತಂದರೆ ಈ ರೇ ಡಯಾಗ್ರಾಮ್ಗೆ ಸಂಬಂಧಿಸಿದಂತೆ ಅಥವಾ ಲೆನ್ಸು, ಮಿರರ್ಗೆ ಸಂಬಂಧಿಸಿದಂತೆ ಕೆಲವು ಕಾನ್ಸೆಪ್ಟ್ಸ್ ಅಥವಾ ಡೆಫಿನೇಷನ್ಸ್ಗಳು ಇದರಲ್ಲಿ ಇರುತ್ತಾ ಹೋಗುತ್ತೆ. ಮೊದಲನೇದು ಯಾವುದು ಅಂತಂದರೆ ಪೋಲ್ ಆಫ್ ದ ಮಿರರ್. ಪೋಲ್ ಆಫ್ ದ ಮಿರರ್ ಅಂತಂದರೆ ಏನಂದರೆ, ಸೊ ನಿಮಗೆಲ್ಲ ಗೊತ್ತಿದೆ, ಒಂದು ಸ್ಪೆರಿಕಲ್ ಮಿರರ್ ಅಂದರೆ ಮಿರರ್ ಇಸ್ ಅ ಪಾರ್ಟ್ ಆಫ್ ಸ್ಪಿಯರ್ ಅಂತ ಹೇಳ್ತೀವಿ. ಒಂದು ಮಿರರನ್ನು ತೊಗೊಂಡ್ರೆ ಅದರಲ್ಲಿ ಮಧ್ಯದಲ್ಲಿರುವಂಥ ಒಂದು ಪಾಯಿಂಟನ್ನು ನಾವು ಪೋಲ್ ಆಫ್ ದ ಮಿರರ್ ಅಂತ ಕರಿತೀವಿ. ದಟ್ ಈಸ್ ದ ಸೆಂಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಎ ಸ್ಪೆರಿಕಲ್ ಮಿರರ್. ಯಾವ ಸರ್ಫೇಸ್ ಮೇಲೆ ಲೈಟ್ ಬಿದ್ದು ರಿಫ್ಲೆಕ್ಟ್ ಆಗ್ತಾ ಇದೆ ಆ ಒಂದು ಸರ್ಫೇಸಿನ ಸೆಂಟರ್ ಪಾರ್ಟನ್ನು ನಾವು ಏನಂತ ಕರಿತೀವಿ, ಪೋಲ್ ಆಫ್ ದ ಮಿರರ್ ಅಂತ ಕರಿತೀವಿ. ದ ಸಿಂಬಲ್ ಫಾರ್ ಪೋಲ್ ಆಫ್ ದ ಮಿರರ್ ಇಸ್ ಪಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಕ್ಸಿಸನ್ನು ನೋಡೋದಾದರೆ, ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಅಂತಂದರೆ ಒಂದು ಹಾರಿಜಾಂಟಲ್ ಲೈನ್, ಅಂದರೆ ಈ ಪೋಲ್ ಮೂಲಕ ಒಂದು ಹಾರಿಜಾಂಟಲ್ ಲೈನು, ಇಮ್ಯಾಜಿನರಿ ಲೈನ್ ಪಾಸ್ ಆಗುತ್ತೆ. ಈ ಒಂದು ಇಮ್ಯಾಜಿನರಿ ಲೈನನ್ನು ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ನೇಮ್ ಇಟ್ ಆಸ್ ಎಕ್ಸ್ ಆ್ಯಂಡ್ ವೈ ಅಂತ ಕೊಡ್ಬೋದು ನಾವು ನೇಮನ್ನು.
ಓಕೆ, ಸೊ ದಟ್ ಈಸ್ ದ ಹಾರಿಜೆಂಟಲ್ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಈ ಒಂದು ಸರ್ಕಲಿನ ಅಥವಾ ಸ್ಪೇರಿನ ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಪಾಸ್ ಆಗ್ತಕ್ಕಂಥ ಒಂದು ಲೈನನ್ನು ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಂಟರ್ ಆಫ್ ಕರ್ವೇಚರ್ ಅಂತ ತಗೊಂಡ್ರೆ, ಸೊ ನಿಮಗೆಲ್ಲ ಗೊತ್ತಿದೆ ಮಿರರ್ ಇಸ್ ಎ ಪಾರ್ಟ್ ಆಫ್ ಸ್ಪಿಯರ್ ಅಂತ ಹೇಳ್ತೀವಿ. ಆ ಒಂದು ಸ್ಪಿಯರಿನ ದ ಸೆಂಟರನ್ನು ಓಕೆ ನಾವೇನಂತ ಕರಿತೀವಿ, ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಅಂದರೆ ಒಂದು ಸ್ಪಿಯರ್ ಮಧ್ಯದಲ್ಲಿ ದ ಸೆಂಟರ್ ಆಫ್ ಕರ್ವೇಚರ್ ಆಫ್ ಸ್ಪೆರಿಕಲ್ ಮಿರರ್ ಇಸ್ ದ ಸೆಂಟರ್ ಆಫ್ ಸ್ಪಿಯರ್ ಆಫ್ ವಿಚ್ ಮಿರರ್ ಇಸ್ ಎ ಪಾರ್ಟ್. ಯಾವ ಒಂದು ಸ್ಪಿಯರಲ್ಲಿ ಮಿರರ್ ಒಂದು ಭಾಗವಾಗಿದೆಯೋ ಆ ಒಂದು ಭಾಗದ ಮಧ್ಯಭಾಗವನ್ನು, ಆ ಒಂದು ಸ್ಪಿಯರಿನ ಮಧ್ಯಭಾಗವನ್ನು ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಅದಕ್ಕೆ ನಾವು ಸಿ ಅಂತ ಸಿಂಬಲನ್ನು ಕೊಡ್ತೀವಿ. ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ ಏನು ಹೇಳುತ್ತೆ ಅಂತಂದರೆ, ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಸ್ಪೆರಿಕಲ್ ಮಿರರ್ ಇಸ್ ದ ರೇಡಿಯಸ್ ಆಫ್ ಹ್ಯಾಲೋ ಸ್ಪಿಯರ್ ಆಫ್ ಗ್ಲಾಸ್ ಆಫ್ ವಿಚ್ ಸ್ಪೆರಿಕಲ್ ಮಿರರ್ ಇಸ್ ಎ ಪಾರ್ಟ್. ಅಂದರೆ ಒಂದು ಸರ್ಕಲ್ ಮಿರರು ಯಾವ ಒಂದು ಸ್ಪಿಯರ್ನ ಪಾರ್ಟ್ ಆಗಿದೆಯೋ ಆ ಒಂದು ಸ್ಪಿಯರ್ನ ರೇಡಿಯಸ್ನ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ ಅಂತ. ನೆಕ್ಸ್ಟ್ ಅಪರ್ಚರ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ, ದ ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕಾಲ್ಡ್ ಆಸ್ ಅಪರ್ಚರ್. ಅಂದರೆ ಸೊ ಒಂದು ಮಿರರ್ ಅಂತ ತಗೊಂಡಾಗ ಆ ಮಿರರಲ್ಲಿ ಯಾವ ಸೈಡ್ ಮೇಲೆ ಲೈಟ್ ಬೀಳ್ತಾ ಇದೆಯೋ ಅದನ್ನು ನಾವು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೀವಿ. ಯಾವ ಒಂದು ಸರ್ಫೇಸ್ ಆಫ್ ಮಿರರು ಲೈಟನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆಯೋ ಅದನ್ನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೀವಿ. ಈ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಎಷ್ಟಿದೆ ಆ ಒಂದು ಮಿರರಲ್ಲಿ, ಆ ಒಂದು ಮಿರರಿನ ಡಯಾಮೀಟರನ್ನು ನಾವೇನು ಕರಿತೀವಿ, ಆ ಸರ್ಫೇಸ್ನ ಡಯಾಮೀಟರನ್ನು ನಾವು ಅಪರ್ಚರ್ ಅಂತ ಕರಿತೀವಿ. ನೆಕ್ಸ್ಟ್ ಫೋಕಲ್ ಲೆಂತ್. ಸೊ ಫೋಕಲ್ ಲೆಂತ್ ಅಂತ ಕನ್ಸಿಡರ್ ಮಾಡಿದ್ರೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಫೋಕಸ್ ಈಸ್ ಕಾಲ್ಡ್ ಫೋಕಲ್ ಲೆಂತ್ ಅಂತ ಹೇಳ್ತೀವಿ. ಅಂದರೆ ಒಂದು ಮಿರರಿನ ಪೋಲ್ ಅಂತ ಏನು ಹೇಳಿದ್ದೆ ನಾನು, ಮಧ್ಯಭಾಗದಿಂದ ಪೋಲ್ ಆಫ್ ದ ಮಿರರಿಂದ ಆ ಒಂದು ಮಿರರ್ನ ಫೋಕಸ್ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಈವನ್ ಇಟ್ ಈಸ್ ಟ್ರೂ ಇನ್ ದ ಸೆನ್ಸ್ ಆಫ್ ಏನಂತೀವಿ ನಾವು ಲೆನ್ಸ್. ಸೊ ಲೆನ್ಸಿನ ಮಧ್ಯಭಾಗದಲ್ಲಿ ನಾವು ಆಪ್ಟಿಕ್ ಸೆಂಟರ್ ಅಂತ ಕರಿತೀವಿ. ಈ ಆಪ್ಟಿಕ್ ಸೆಂಟ್ರಿಂದ ಪ್ರಿನ್ಸಿಪಲ್ ಫೋಕಸ್ಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಕೂಡ ನಾವು ಫೋಕಲ್ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ಸಿಂಬಲ್ ಫಾರ್ ಫೋಕಲ್ ಲೆಂತ್ ಇಸ್ ಎಫ್, ಸ್ಮಾಲ್ ಎಫ್. ಓಕೆ, ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು 8th ಚಾಪ್ಟ್ರಲ್ಲಿ. ಇದರ ಜೊತೆಗೆ ನಿಮಗೆ ತುಂಬ ಸ್ಕೋರ್ ಮಾಡಬೇಕು ಸೈನ್ಸಲ್ಲಿ ಔಟ್ ಆಫ್ ಔಟ್ ಅಂತಂದರೆ, ಈ ಟಾಪರ್ಸ್ಗೆ ಹೇಳೋದೇನಂತಂದರೆ, ಜಾಸ್ತಿ ನ್ಯೂಮರಿಕಲ್ಗಳನ್ನು ಸಾಲ್ವ್ ಮಾಡಿ ಈ ಚಾಪ್ಟ್ರಲ್ಲಿ. ಕಾರಣ ಏನು ಅಂತಂದರೆ, ಕಂಪಲ್ಸರಿ ಒಂದು ನ್ಯೂಮರಿಕಲ್ ಬರುತ್ತೆ, ಅಥವಾ ಅದರ ಬದಲಾಗಿ ರೇ ಡಯಾಗ್ರಾಮ್ ಬರ್ಬೋದು, ಅಥವಾ ಎರಡೂ ಕೂಡ ಎಕ್ಸಾಮಲ್ಲಿ ಅಪೇರ್ ಆಗೋ ಚಾನ್ಸಸ್ ಇದೆ. ಈ ರೇ ಡಯಾಗ್ರಾಮು ಲೆನ್ಸಿಗೆ ಸಂಬಂಧಿಸಿದಂತಾದರೂ ಆಗಿರ್ಬೋದು ಅಥವಾ ಮಿರರ್ಗೆ ಸಂಬಂಧಿಸಿದಂತೆ ಆಗಿರ್ಬೋದು. ನ್ಯೂಮರಿಕಲ್ಸು ರೇ ಡಯಾಗ್ರಾಮ್ಸ್ ಮೇಲ್ಗಡೆ ಆಗಿರ್ಬೋದು, ಪವರ್ ಆಫ್ ಎ ಲೆನ್ಸ್ ಮೇಲೆ ಆಗಿರ್ಬೋದು, ಅಥವಾ ಈ ಥರ ಫೋಕಲ್ ಲೆಂತ್ ಮೇಲೆ ಆಗಿರ್ಬೋದು. ಈ ಥರ ಮೇಲೆ ಒಂದು ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಈ ಟಾಪರ್ಸ್ ಆಗಿರ್ತಕ್ಕಂಥವ್ರು ಇವೆರಡರ ಮೇಲೆ ಕೂಡ ಕನ್ಸಂಟ್ರೇಟನ್ನು ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಗೆ ಹೋಗೋಣ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಹಲವಾರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ದ ಎಕ್ಸಾಮ್. ಇಲ್ಲಿ ರೈಟ್ ಹ್ಯಾಂಡ್ ತಂಬ್ ರೂಲ್ ಬಗ್ಗೆ ನೋಡೋಣ. ರೈಟ್ ಹ್ಯಾಂಡ್ ತಂಬ್ ರೂಲ್ ಏನು ಹೇಳುತ್ತೆ ಅಂತಂದರೆ, ನೀವು ಒಂದು ಕರೆಂಟ್ ಕ್ಯಾರಿಂಗ್ ವಯರನ್ನು ರೈಟ್ ಹ್ಯಾಂಡಲ್ಲಿ ನೀವು ಹೋಲ್ಡ್ ಮಾಡಿದರೆ ನಿಮ್ಮ ತಂಬು ಏನಾಗುತ್ತೆ, ಡೈರೆಕ್ಷನ್ ಆಫ್ ಕರೆಂಟನ್ನು ತೋರಿಸ್ತಾ ಇರುತ್ತೆ. ಆ್ಯಂಡ್ ಫೋಲ್ಡೆಡ್ ಫಿಂಗರ್ಸ್ ಏನಿದೆ, ಈ ಫೋಲ್ಡೆಡ್ ಫಿಂಗರ್ಸು ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ತೋರಿಸುತ್ತೆ ಅಂತ. ಅಂದರೆ ಇಲ್ಲಿ ಶಾರ್ಟ್ ಆಗಿ ತಗೊಳ್ಳೋದಾದರೆ, ರೈಟ್ ಹ್ಯಾಂಡ್ ತಂಬ್ ರೂಲ್ಗೆ ತಂಬ್ ಈಸ್ ಈಕ್ವಲ್ ಟು ಕರೆಂಟ್ ಆ್ಯಂಡ್ ವಾಟ್ ವಿ ಕಾಲ್ ದಿ ಫೋಲ್ಡೆಡ್ ಫಿಂಗರ್ಸ್. ಈ ಫೋಲ್ಡೆಡ್ ಫಿಂಗರ್ಸ್ ಏನಿದೆ ಅದು ಫೀಲ್ಡನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಆದಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಇನ್ ದ ಎಕ್ಸಾಮ್ಸ್ ಈಸ್ ಸೊಲೆನಾಯ್ಡ್. ಸೊಲೆನಾಯ್ಡ್ ಬಗ್ಗೆ ಅತಿ ಹೆಚ್ಚು ಕ್ವಶನ್ಸನ್ನು ಕಂಪಲ್ಸರಿ ಯಾವುದಾದ್ರೂ ಒಂದು 10 ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಿದ್ರೆ ಅದರಲ್ಲಿ 6 ಕ್ವಶನ್ ಪೇಪರ್ಸಲ್ಲಾದರೂ ಸೊಲೆನಾಯ್ಡ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊಲೆನಾಯ್ಡ್ ಅಂದ್ರೇನು? ಇಟ್ ಈಸ್ ಜಸ್ಟ್ ಎ ಕಾಯಿಲ್. ಸೊಲೆನಾಯ್ಡ್ ಇಸ್ ಎ ಕಾಯಿಲ್ ಆಫ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಆಫ್ ಕ್ಲೋಸ್ಲಿ wound on a hollow cylinder of insulated material, ಅದರ್ವೈಸ್ ಇಸ್ ಕಾಲ್ಡ್ ಆಸ್ ಸೊಲೆನಾಯ್ಡ್ ಅಂತ. ಅಂದರೆ ಒಂದು ಇನ್ಸುಲೇಟೆಡ್ ಮೆಟೀರಿಯಲನ್ನು ತಗೊಂಡು ಅದರ ಸುತ್ತ ಒಂದು ಕಾಯಿಲನ್ನು ವೂಂಡ್ ಮಾಡಿದರೆ ಅಂತಹ ಒಂದು ಕಾಯಿಲನ್ನು ನಾವೇನಂತ ಕರಿತೀವಿ, ಸೊಲೆನಾಯ್ಡ್ ಅಂತ ಕರಿತೀವಿ. ಸೊ ಈ ಸೊಲೆನಾಯ್ಡ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ, ನೇಚರ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೆನಾಯ್ಡ್ ಅನ್ನೋದು ಕೂಡ ತುಂಬ ಸರಿ ರಿಪೀಟ್ ಮಾಡಿದ್ದಾರೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸೇಮ್ ಅಟ್ ಆಲ್ ಪಾಯಿಂಟ್ಸ್ ಇನ್ಸೈಡ್ ದ ಸೊಲೆನಾಯ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಸೊಲೆನಾಯ್ಡ್ ಒಳಗಡೆ, ಎಲ್ಲ ಪಾಯಿಂಟಲ್ಲಿ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಹೊಂದಿರುತ್ತೆ ಸೊಲೆನಾಯ್ಡ್ ಅಂತ. ದಟ್ ಈಸ್ ದ ವಾಟ್ ಈಸ್ ದಿಸ್ ಈಸ್ ದ ನೇಚರ್ ಆಫ್ magnetic field in a solenoid. It is same at all point ಅಥವಾ ಯೂನಿಫಾರ್ಮ್ ಅಂತ ಹೇಳ್ತೇವೆ.
ನೆಕ್ಸ್ಟ್, ಹಾಗಾದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡಿನ ಸ್ಟ್ರೆಂತನ್ನು ಹೇಗೆ ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಮೇಲೂ ಕೂಡ ಕ್ವಶನ್ಸ್ ಅಪಿಯರ್ ಆಗೋ ಚಾನ್ಸ್ ಇರುತ್ತೆ. ಸೊ ಇದು ಕೂಡ ಜಾಸ್ತಿ ಸರಿ ರಿಪೀಟ್ ಆಗಿದೆ. ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಹೇಗೆ ಮಾಡಬೇಕು ನೋಡಿ, ಇನ್ಕ್ರೀಸಿಂಗ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಷ್ಟು ಎಲೆಕ್ಟ್ರಿಕ್ ಕರೆಂಟನ್ನು ಜಾಸ್ತಿ ಮಾಡ್ತೀವಿ, ಇನ್ಕ್ರೀಸ್ ಇನ್ ಎಲೆಕ್ಟ್ರಿಕ್ ಕರೆಂಟ್, ಇನ್ಕ್ರೀಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಕರೆಂಟನ್ನು ಜಾಸ್ತಿ ನಾವು ಒಂದು ಕಾಯಿಲಲ್ಲಿ ಇಂಡ್ಯೂಸ್ ಮಾಡಿದ ಹಾಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡಿಂದ. ನೆಕ್ಸ್ಟ್, ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದಿ ಕಾಯಿಲ್. ಅಂದರೆ ಕಾಯಿಲಿನ ಟರ್ನ್ಸನ್ನು ಜಾಸ್ತಿ ಮಾಡಿದಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ಕಾಯಿಲ್ ಇನ್ಕ್ರೀಸಸ್ ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಇದಾದಮೇಲೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲನ್ನು ನೋಡೋಣ. ಈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಒಂದು ಕೈಯನ್ನು ಅಂದರೆ ಲೆಫ್ಟ್ ಹ್ಯಾಂಡನ್ನು ಸ್ಟ್ರೆಚ್ ದ ಫಸ್ಟ್ ತ್ರೀ ಫಿಂಗರ್ಸನ್ನು ಸ್ಟ್ರೆಚ್ ಮಾಡಿ ಆಫ್ ದ ಲೆಫ್ಟ್ ಹ್ಯಾಂಡ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಆ 3 ಫಿಂಗರ್ಗೂ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಅಲ್ಲಿ 4 ಫಿಂಗರ್ ಏನು ಹೇಳುತ್ತೆ ಅಂತಂದರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಹೇಳುತ್ತೆ. ಆ್ಯಂಡ್ ಮಿಡಲ್ ಫಿಂಗರ್ ಏನು ಹೇಳುತ್ತೆ ಅಂತಂದರೆ ಡೈರೆಕ್ಷನ್ ಆಫ್ ಕರೆಂಟನ್ನು ಹೇಳುತ್ತೆ. ಆ್ಯಂಡ್ ಥಂಬ್ ಏನು ಹೇಳುತ್ತೆ ಅಂತಂದರೆ, ಅಥವಾ ಏನು ತೋರಿಸುತ್ತೆ ಅಂತಂದರೆ ಡೈರೆಕ್ಷನ್ ಆಫ್ ಫೋರ್ಸ್ ದಟ್ ಈಸ್ ಎಕ್ಸ್ಪೀರಿಯನ್ಸ್ ಬೈ ದ ಕಂಡಕ್ಟರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ 3 ಪ್ಯಾರಾಮೀಟರ್ಸ್ ಇರುತ್ತೆ. 4 ಫಿಂಗರು ಮ್ಯಾಗ್ನೆಟಿಕ್ ಫೀಲ್ಡನ್ನು ಇಂಡಿಕೇಟ್ ಮಾಡಿದರೆ, ಮಿಡಲ್ ಫಿಂಗರು ಡೈರೆಕ್ಷನ್ ಆಫ್ ಕರೆಂಟನ್ನು ಇಂಡಿಕೇಟ್ ಮಾಡುತ್ತೆ, ಆ್ಯಂಡ್ ಥಂಬ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಫೋರ್ಸನ್ನು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಒಂದನ್ನು ಈಸಿಯಾಗಿ ನೆಟ್ಕೋಬೋದು. ಥಂಬ್ ಅಂತಂದರೆ ಇಟ್ ಈಸ್ ಲಾರ್ಜೆಸ್ಟ್ ಫಿಂಗರ್ ಅಂತ ಹೇಳ್ತೀವಿ, ಅಂದರೆ ಸ್ಟ್ರಾಂಗೆಸ್ಟ್ ಫಿಂಗರ್ ಅಂತ. ಈ ಥಂಬ್ ಸ್ಟ್ರಾಂಗ್ ಅಂತಂದರೆ ಫೋರ್ಸ್ ಅಂತ ನೆನ್ಪಿಟ್ಕೋಬೋದು. ಸೊ ಈ ರೀತಿ. ಇದಾದಮೇಲೆ ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಏನು ಹೇಳುತ್ತೆ ನೋಡೋಣ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲಲ್ಲಿ ರೈಟ್ ಹ್ಯಾಂಡನ್ನು ನೀವು ಸ್ಟ್ರೆಚ್ ಮಾಡಿ ಇಟ್ಕೋಬೇಕು. ಹೇಗೆ ಅಂತಂದರೆ ಆ ಫಿಂಗರ್ಸು ಫಸ್ಟ್ 3 ಫಿಂಗರ್ಸು ನಿಮಗೆ ರೈಟ್ ಹ್ಯಾಂಡಲ್ಲಿ ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಆಗಿ ನೀವು ಸ್ಟ್ರೆಚ್ ಮಾಡಿ ಇಟ್ಕೊಂಡ್ರೆ, ಅಲ್ಲಿ ನಿಮ್ಮ 4 ಫಿಂಗರು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ತೋರಿಸಿದ್ರೆ, ಥಂಬು ಮೋಷನನ್ನು ತೋರಿಸುತ್ತೆ, ಆ್ಯಂಡ್ ಮಿಡಲ್ ಫಿಂಗರು ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟನ್ನು ತೋರಿಸುತ್ತೆ. ಸೊ ದಿಸ್ ಈಸ್ ಅಬೌಟ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ನೆಕ್ಸ್ಟ್ ಕಾನ್ಸೆಪ್ಟು ಎಲೆಕ್ಟ್ರಿಕ್ ಜನರೇಟರ್. ಈ ಎಲೆಕ್ಟ್ರಿಕ್ ಜನರೇಟರ್ ಬಗ್ಗೆ ಹೇಳೋದಾದರೆ, ಸೊ ನಿಮಗೆ ಯೂಶಲಿ ಎಲೆಕ್ಟ್ರಿಕ್ ಜನರೇಟರು ಮತ್ತು ಇದು ಕೆಲವು ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಮೋಟರು ಜನರೇಟರ್ ಬಗ್ಗೆ. ಸೊ ಇಲ್ಲಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಶಾರ್ಟ್ಕಟ್ ಹೇಳ್ಕೊಡ್ತೀನಿ ನೆನ್ಪಿಟ್ಕೊಳ್ಳೋದು. ಜನರೇಟರ್ ಏನು ಮಾಡುತ್ತೆ ಅಂತಂದರೆ, ಇಟ್ ಈಸ್ ಜಸ್ಟ್ ಕನ್ವರ್ಟ್ಸ್ ದ ಮೆಕ್ಯಾನಿಕಲ್ ಎನರ್ಜಿ ಅವೈಲೇಬಲ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಅಂದರೆ ಇದು ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ಎಲೆಕ್ಟ್ರಿಕ್ ಜನರೇಟರ್. ಓಕೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಈ ಜನರೇಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ ಅಂತ 1 ಮಾರ್ಕಿಗೆ ಕೇಳೋ ಕ್ವಶನ್ ಚಾನ್ಸಸ್ ಇರುತ್ತೆ. ಇಟ್ ಈಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನೀವು ಇನ್ನೇನು ಬರೆಯೋದು ಬೇಡ, 1 ಮಾರ್ಕಿಗೆ ಕೇಳಿದ್ರೆ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಬರೆದ್ಬಿಟ್ರೆ ಸಾಕು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಏನು ಹೇಳುತ್ತೆ? ಒಂದು ಮ್ಯಾಗ್ನೆಟ್ನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ ಅಂತ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಒಂದು ಪ್ರಿನ್ಸಿಪಲ್ ಮೇಲೆ ನಮ್ಮ ಜನರೇಟರ್ ವರ್ಕ್ ಆಗುತ್ತೆ. ಅದಾದಮೇಲೆ ಎಲೆಕ್ಟ್ರಿಕ್ ಮೋಟರ್ನ ನೋಡೋದಾದರೆ, ಇಟ್ ಈಸ್ ಅಪೋಸಿಟ್. ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಯಾವುದಕ್ಕೆ ಜನರೇಟರ್ಗೆ ಅಪೋಸಿಟ್ ಇರುತ್ತೆ. ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತಂದರೆ, ಇಟ್ ಈಸ್ ವರ್ಕ್ಸ್ ಆನ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಮೇಲೆ ಒಂದು ಫೋರ್ಸ್ ಹಾಕಿದಾಗ ಯಾವ ಬದಲಾವಣೆಗಳಾಗುತ್ತೆ, ಆ ಬದಲಾವಣೆಗಳ ಆಧಾರದ ಮೇಲೆ ಎಲೆಕ್ಟ್ರಿಕ್ ಮೋಟರ್ ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲಿ ನಾನು ಶಾರ್ಟ್ಕಟ್ ಹೇಳ್ದಂತ ಹೇಳಿದ್ನಲ್ವಾ ನಿಮಗೆ. ಸೊ ಜನರೇಟರ್ ಮತ್ತು ಮೋಟರ್. ಸೊ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಡೈಲಿ ಲೈಫಲ್ಲೂ ನಾವು ಜನರೇಟರ್ನ ನೋಡ್ತೀವಿ. ಸೊ ಜನರೇಟರಿಂದ ನಮಗೆ ಏನು ಸಿಗುತ್ತೆ? ಈವನ್ ಪವರ್ ಇಲ್ದಾಗ, ಪವರ್ ಕಟ್ ಆದಾಗ ನಾವು ಜನರೇಟರ್ನ ಯೂಸ್ ಮಾಡಿ ಪವರ್ ಜನರೇಟ್ ಮಾಡ್ತೀವಲ್ವ. ಸೊ ಹಾಗಾದರೆ ಜನರೇಟರಿಂದ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ. ಅದೇ ರೀತಿ ಮೋಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಈವನ್ ನಮ್ಮ ಹೊಲಗಳಲ್ಲಿ ಅಥವಾ ಏನಕ್ಕಾದರೂ ಕೂಡ ನಾವು ನೀರನ್ನು ಹೊರಗಡೆ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ಆ ಮೋಟರ್ಗೆ ಏನು ಸಪ್ಲೈ ಮಾಡಬೇಕು? ಎಲೆಕ್ಟ್ರಿಕ್ ಎನರ್ಜಿ ಸಪ್ಲೈ ಮಾಡಬೇಕು. ಆವಾಗ ಮೆಕ್ಯಾನಿಕಲ್ ಎನರ್ಜಿ ಆಗಿ ಅದು ಕನ್ವರ್ಟ್ ಆಗುತ್ತೆ ಅಂತ. ಸೊ ಒಂದನ್ನು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಇನ್ನೊಂದು ನೆನಪಿರುತ್ತೆ. ಸೊ ಜನರೇಟರ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ವೇರ್ ಮೋಟರ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಅಂತ. ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಈಸ್ ಅರ್ಮೇಚರ್. ಅರ್ಮೇಚರ್ ಅಂತಂದರೆ ದ ಕಾಯಿಲ್ ಹ್ಯಾವಿಂಗ್ ಮೆನಿ ಟರ್ನ್ಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಮೋಟರ್ ಆರ್ ಜನರೇಟರ್ ಇಸ್ ಕಾಲ್ಡ್ ಅರ್ಮೇಚರ್ ಅಂತ ಹೇಳ್ತೀವಿ. ಈ ನೀವು ಎಲೆಕ್ಟ್ರಿಕ್ ಮೋಟ್ರು ಜನರೇಟರ್ ಡಯಾಗ್ರಾಮ್ ಬಿಡಿಸ್ಬೇಕಾದ್ರೆ ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲನ್ನು ಬಿಡಿಸ್ತೀರಿ, ABCD ರೆಕ್ಟ್ಯಾಂಗ್ಯುಲರ್ ಕಾಯಿಲನ್ನು. ಸೊ ದಿಸ್ ಕಾಯಿಲ್ ಈಸ್ ನೋನ್ ಆ್ಯಸ್ ಅರ್ಮೇಚರ್ ಅಂತ ಹೇಳ್ತೀವಿ.
ಇಟ್ ಈಸ್ ಅ ಕಾಯಿಲ್ ಹ್ಯಾವಿಂಗ್ ಮೆನಿ ಟರ್ನ್ಸ್ ಅಂದರೆ ಟರ್ನ್ಸ್ ಆಫ್ ವಯರ್, ಕಂಡಕ್ಟಿಂಗ್ ವೈರ್ ಟರ್ನ್ಸ್ ಇರುತ್ತೆ ಇದರೊಳಗಡೆ, ಅಂಥ ಒಂದು ಕಾಯಿಲನ್ನು ನಾವು ಅರ್ಮೇಚರ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಯೂಸ್, ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸಲ್ಲಿ ಇದು ಒಂದು. ಫ್ಯೂಸ್ ಅಂದರೆ ಯೂಶಲಿ ನಮ್ಮ ಮನೆಗಳಲ್ಲಿ ಅಥವಾ ಒಂದು ಸರ್ಕ್ಯೂಟಲ್ಲಿ ನಾವು ಫ್ಯೂಸನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಸೇಫ್ಟಿ ಡಿವೈಸ್ ಆಗಿ ಇದನ್ನು ಯೂಸ್ ಮಾಡ್ತೀವಿ. ಈ ಸೇಫ್ಟಿ ಡಿವೈಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್. ಈ ಒಂದು ಸೇಫ್ಟಿ ಡಿವೈಸು ಮತ್ತೆ ಏನಕ್ಕೆ ಬರೀಬೇಕು ಅಂತಂದರೆ ಇಟ್ ಈಸ್ ಪ್ರಿವೆಂಟ್ಸ್ ದ ಸರ್ಕ್ಯೂಟ್ ಫ್ರಮ್ ಪಾಸಿಬಲ್ ಓವರ್ಲೋಡಿಂಗ್. ಓಕೆ, ಒಂದೇ ಒಂದು ಸಾಕೆಟ್ಗೆ ಜಾಸ್ತಿ ಅಪ್ಲಯನ್ಸಸನ್ನು ಕನೆಕ್ಟ್ ಮಾಡಿದಾಗ ಅಲ್ಲಿ ಜಾಸ್ತಿ ಎಲೆಕ್ಟ್ರಿಕ್ ಕರೆಂಟು ಲೋಡ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಓವರ್ಲೋಡಿಂಗ್ ಅಂತ ಕರಿತೀವಿ. ಈ ಓವರ್ಲೋಡಿಂಗಿಂದ ಸರ್ಕ್ಯೂಟು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಈ ಪಾಸಿಬಲ್ ಡ್ಯಾಮೇಜ್ ಟು ಓವರ್ಲೋಡಿಂಗನ್ನು ತಡೆಯೋದಕ್ಕೆ ಇರುತ್ತೆ ಸೇಫ್ಟಿ ಡಿವೈಸನ್ನು ನಾವು ಫ್ಯೂಸ್ ಅಂತ ಕರಿತೀವಿ. ಇದನ್ನು ನಾವು ಲೈವ್ ವೈರ್ಗೆ ಕನೆಕ್ಟ್ ಮಾಡಿರ್ತೀವಿ ಒಂದು ಸರ್ಕ್ಯೂಟ್ ಒಳಗಡೆ ಅಂತ. ಓಕೆ, ಸೊ ಇಲ್ಲಿ ನಿಮಗೆ ಮತ್ತೇನು ಕಾನ್ಸೆಪ್ಟ್ ಕೇಳ್ಬೋದು, ವಾಟ್ ಈಸ್ ಓವರ್ಲೋಡಿಂಗ್ ಅಂತ ಕೇಳ್ಬೋದು. ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇನ್ನೊಂದಿದೆ, ದಟ್ ಈಸ್ ವಾಟ್ ಈಸ್ ಶಾರ್ಟ್ ಸರ್ಕ್ಯೂಟ್ ಅಂತಲೂ ಕೇಳೋ ಚಾನ್ಸಸ್ ಇರುತ್ತೆ. ಅಥವಾ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಅಥವಾ ಯೂಸಸ್ ಆಫ್ ಫ್ಯೂಸ್ ಅಂತ ಕೇಳ್ಬೋದು. ಓಕೆ, ಸೊ ದೀಸ್ ಆರ್ ಆಲ್ ದ ಪಾಸಿಬಲ್ ಕ್ವಶನ್ಸ್ ದಟ್ ಮೇ ಅರೈಸ್ ಇನ್ ದ ಎಕ್ಸಾಮ್. ನೆಕ್ಸ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸಲ್ಲಿ ಇನ್ನೊಂದೇನೆಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೀಲ್ಡ್ ಲೈನ್ಸ್, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಭಾಳ ಸರಿ ಕೂಡ ಇದನ್ನು ಕೇಳಿದ್ದಾರೆ. ದ ಫೀಲ್ಡ್ ಲೈನ್ಸ್ ಅರೈಸ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಎಂಡ್ ಇನ್ ಟು ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ಓಕೆ, ಫೀಲ್ಡ್ ಲೈನ್ಸು ನಾರ್ತ್ ಪೋಲಲ್ಲಿ ಅರೈಸ್ ಆಗಿ, ಓಕೆ, ಸೊ ಒಂದು ಬಾರ್ ಮ್ಯಾಗ್ನೆಟನ್ನು ಕನ್ಸಿಡರ್ ಮಾಡಿದರೆ ಆ ಬಾರ್ ಮ್ಯಾಗ್ನೆಟ್ನಲ್ಲಿ 2 ಪೋಲ್ ಇರುತ್ತೆ, ಒಂದು ನಾರ್ತ್ ಪೋಲು ಇನ್ನೊಂದು ಸೌತ್ ಪೋಲ್ ಅಂತ. ಸೊ ಈ ಫೀಲ್ಡ್ ಲೈನ್ಸ್ ಹೇಗಿರ್ತವೆ, ನಾರ್ತ್ ಪೋಲಿಂದ ಅರೈಸ್ ಆಗಿ ಸೌತ್ ಪೋಲಿಗೆ ಅದು ಮರ್ಜ್ ಆಗುತ್ತೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಒಂದನೇ ಕ್ಯಾರೆಕ್ಟರ್. ನೆಕ್ಸ್ಟು ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ಅ ಮ್ಯಾಗ್ನೆಟ್ ಈಸ್ ಫ್ರಮ್ ಸೌತ್ ಟು ನಾರ್ತ್. ಅಂದರೆ ಹೇಗೆ ಹೊರಗಡೆ ನಾರ್ತಿಂದ ಸೌತ್ಗೆ ಡೈರೆಕ್ಷನ್ ತೋರಿಸ್ತಾ ಇದೆಯೋ ಅದೇ ರೀತಿ ಇನ್ಸೈಡ್ ದ ಮ್ಯಾಗ್ನೆಟ್ ಇದೆಯಲ್ಲ, ಆ ಇನ್ಸೈಡ್ ದ ಮ್ಯಾಗ್ನೆಟು ಡೈರೆಕ್ಷನ್ ಹೆಂಗಿರುತ್ತೆ ಅಂದರೆ ಸೌತಿಂದ ನಾರ್ತ್ಗೆ ಇರುತ್ತೆ. ಓಕೆ, ಸೌತಿಂದ ನಾರ್ತ್ಗೆ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಸೊ ಒಂದು ನೆನ್ಪಿಟ್ಕೊಂಡ್ರೆ ಔಟ್ಸೈಡ್ ದ ಮ್ಯಾಗ್ನೆಟ್ ನಾರ್ತ್ ಟು ಸೌತ್ ಇದ್ದರೆ ಇನ್ಸೈಡ್ ದ ಮ್ಯಾಗ್ನೆಟ್ ಅದು ಸೌತ್ ಟು ನಾರ್ತ್ ಇರುತ್ತೆ. ಇದಾದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಲೈನನ್ನು ಅಷ್ಟೇ ಅಬ್ಸರ್ವ್ ಮಾಡಿದರೆ ನಿಮಗೆ ಅದೊಂದು ಕರ್ವ್ ಆಗಿರುತ್ತೆ ಈ ರೀತಿ. ಇಟ್ ಈಸ್ ಅ ಕ್ಲೋಸ್ಡ್ ಕರ್ವ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ದ ಕ್ಲೋಸ್ಡ್ ಕರ್ವ್ಸ್. ಅದೆಲ್ಲೂ ಕೂಡ ಓಪನ್ ಇರೋದಿಲ್ಲ, ಜೊತೆಗೆ ಕರ್ವ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಕ್ಲೋಸ್ಡ್ ಕರ್ವ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸರ್ ಇನ್ ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲ್ಲೆಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಇದೆಯೋ ಅಲ್ಲಿ ಫೀಲ್ಡ್ ಲೈನ್ಸು ಕ್ಲೋಸ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಸೊ ನೋಡಿ, ಅದು ಎಸ್ಪೆಷಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅಂತಂದರೆ ಈ ಪೋಲ್ಸ್ ಹತ್ರ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಸ್ಟ್ರಾಂಗರ್ ಅಟ್ ದ ಪೋಲ್ಸ್. ವೆನೆವರ್ ವಿ ಮೂವ್ ಅವೇ ಫ್ರಮ್ ದ ಮ್ಯಾಗ್ನೆಟಿಂದ ದೂರ ಹೋಗ್ತಾ ಹೋದಾಗೆಲ್ಲ ಆ ಫೀಲ್ಡ್ ಲೈನ್ಸಿನ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ಡಿಸ್ಟೆನ್ಸ್ ಆದಾಗ ಡಿಕ್ರೀಸ್ ಇನ್ ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಬಟ್ ಅಟ್ ದ ಪೋಲ್ಸ್ ಫೀಲ್ಡ್ ಲೈನ್ಸು ತುಂಬ ಕ್ಲೋಸ್ ಆಗಿರೋದ್ರಿಂದ ಸ್ಟ್ರಾಂಗ್ ಆಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಯು ಕ್ಯಾನ್ ಇನ್ಕ್ಲೂಡ್ ದಿಸ್ ಪಾಯಿಂಟ್ ಆಲ್ಸೋ. ದ ಫೀಲ್ಡ್ ಸ್ಟ್ರೆಂತ್ ಈಸ್ ಕ್ಲೋಸರ್ ಅಟ್ ದ ಪೋಲ್ಸ್ ಆ್ಯಂಡ್ ಆಸ್ ವಿ ಮೂವ್ ಅವೇ ಫ್ರಮ್ ದ ಮ್ಯಾಗ್ನೆಟ್ ಇಟ್ ಈಸ್ ವೆರಿ ವೀಕರ್ ಅಂತ ಹೇಳ್ಬೋದು. ಸೊ ಫೀಲ್ಡ್ ಲೈನ್ಸು ಇಷ್ಟು ಕ್ಲೋಸ್ ಆಗಿದ್ದರೂ ಸಹ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗೋದಿಲ್ಲ. ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಅದಾದಮೇಲೆ ಪ್ರಿನ್ಸಿಪಲ್ ಆಫ್ ಎನ್ ಎಲೆಕ್ಟ್ರಿಕ್ ಮೋಟರ್. ಈ ಎಲೆಕ್ಟ್ರಿಕ್ ಮೋಟರ್ ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳಿದರೆ ಕೆಲವು ಸರಿ, ಎ ಮೋಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲನ್ನು ಮ್ಯಾಗ್ನೆಟಿಕ್ ಫೀಲ್ಡ್ನ ಮಧ್ಯೆ ಇಟ್ಟು ಅದರಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಆ ಕಾಯಿಲ್ ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಆ ಫೋರ್ಸಿಂದ ಆ ಕಾಯಿಲು ರೊಟೇಟ್ ಆಗುತ್ತೆ ಅಂತ. ಓಕೆ, ಸೊ ಯಾವುದ್ರ ಮೇಲೆ, ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲ್, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಆ ಮ್ಯಾಗ್ನೆಟಿಕ್ ಫೀಲ್ಡಿನ ಮಧ್ಯದಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲನ್ನು ಪ್ಲೇಸ್ ಮಾಡಿದಾಗ ಅದಕ್ಕೆ ಒಂದು ಸರ್ಕ್ಯೂಟಿಂದ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಿದಾಗ, ಸೊ ಯಾವಾಗ ಈ ಒಂದು ಕಾಯಿಲ್ಗೆ ನಾವು ಕರೆಂಟನ್ನು ಪಾಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡ್ತೀವೋ ಅದ್ರ ಮೇಲೆ ಈ ಮ್ಯಾಗ್ನೆಟ್ ಒಂದು ಫೋರ್ಸನ್ನು ಹಾಕಿ ಆ ಕಾಯಿಲ್ ರೊಟೇಟ್ ಆಗೋ ರೀತಿ ಮಾಡುತ್ತೆ. ಸೊ ಇದೇ ಒಂದು ಎಲೆಕ್ಟ್ರಿಕ್ ಮೋಟರ್ನ ಪ್ರಿನ್ಸಿಪಲ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ನೆಗದಾದ್ಮೇಲೆ ಎಲೆಕ್ಟ್ರಿಕ್ ಜನರೇಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಹಾಗಾದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೇನು? ಆ್ಯನ್ ಇಂಡ್ಯೂಸ್ಡ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಎ ಕಾಯಿಲ್ ಪ್ಲೇಸ್ಡ್ ಇನ್ ಎ ರೀಜನ್ ವೇರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್ ವಿತ್ ಟೈಮ್. ಓಕೆ, ಸೊ ಒಂದು ಕಾಯಿಲ್ ಒಳಗಡೆ ಒಂದು ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಓಕೆ,
ಸೊ ಕರೆಂಟ್ ಪಾಸ್ ಆಗೋದಕ್ಕೆ ಶುರುವಾಗುತ್ತೆ. ಇನ್ ರೀಜನ್ ವೇರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್ ವಿತ್ ಟೈಮ್, ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್ ಆಗ್ತಾ ಇರುತ್ತೋ ಅಲ್ಲಿ ಆ ಕಾಯಿಲ್ ಒಳಗಡೆ ಕರೆಂಟ್ ಕೂಡ ಇಂಡ್ಯೂಸ್ ಆಗ್ತಾ ಇರ್ತದೆ ಅಂತ. ಈ ಕಾನ್ಸೆಪ್ಟನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಇಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಈ ಚಾಪ್ಟರಲ್ಲಿ. ಇನ್ನು ಹೈಯೆಸ್ಟ್ ಸ್ಕೋರರ್ಗೆ, ಟಾಪ್ ಸ್ಕೋರರ್ಸ್ಗೆ ಟಿಪ್ಸ್ ಏನು ಅಂತಂದರೆ, ಇಲ್ಲಿ ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಮೋಟರ್ನ ನೋಡ್ಕೋಬೇಕು. ಓಕೆ, ಪ್ರಿನ್ಸಿಪಲ್ ಎಲೆಕ್ಟ್ರಿಕ್ ಹೇಳಿದ್ದೀನಿ ಪ್ರಿನ್ಸಿಪಲ್. ಅದಕ್ಕೆ ಎಲೆಕ್ಟ್ರಿಕ್ ಮೋಟರ್ ಹೇಗೆ ವರ್ಕ್ ಆಗುತ್ತೆ, ವರ್ಕಿಂಗು ಮತ್ತು ಪ್ರಿನ್ಸಿಪಲ್. ಇದಾದಮೇಲೆ ಮ್ಯಾಗ್ನೆಟ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟನ್ನು ಜಾಸ್ತಿ ಸರಿ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಈ ಮ್ಯಾಗ್ನೆಟ್ ಕಾಯಿಲ್ ಎಕ್ಸ್ಪೆರಿಮೆಂಟನ್ನು ಅದನ್ನು ನೀವು ಓದ್ಕೋಬೇಕಾಗುತ್ತೆ. ಇದಾದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಸೊಲೆನಾಯ್ಡ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂತ ವಿತ್ ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಸ್ಟ್ರೇಟ್ ಕಂಡಕ್ಟರ್ನ ಸುತ್ತ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಸರ್ಕ್ಯುಲರ್ ಲೂಪ್ನ ಸುತ್ತ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗಬೇಕು. ಸೊ ಇಷ್ಟನ್ನು ನೋಡಿಕೊಂಡ್ರೆ ಈ ಚಾಪ್ಟರಲ್ಲಿ ನೀವು ಹೈಯೆಸ್ಟ್ ಸ್ಕೋರನ್ನು ಮಾಡ್ಬೋದು. ನೆಕ್ಸ್ಟ್ ಚಾಪ್ಟರ್ ದ ಎಲೆಕ್ಟ್ರಿಸಿಟಿ. ಸೊ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇನ್ ಫಿಸಿಕ್ಸ್. ಸೊ ಇಲ್ಲಿ ಕೆಲವು ಕಾನ್ಸೆಪ್ಟ್ಸ್ ಇದೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರೆಸಿಸ್ಟೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ರೆಸಿಸ್ಟೆನ್ಸ್ ಅಂದ್ರೇನು? ಒಂದು ಕಂಡಕ್ಟರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗಬೇಕಾದ್ರೆ ಆ ಕಂಡಕ್ಟರ್ನಲ್ಲಿರುವಂತಹ ಕನ್ಸ್ಟಿಟ್ಯೂಯೆಂಟ್ಸು ಆ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ಅಪೋಸ್ ಮಾಡ್ತಾ ಇರ್ತವೆ. ಓಕೆ, ದ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ ವಿಚ್ ಅಪೋಸಸ್ ದ ಫ್ಲೋ ಆಫ್ ಚಾರ್ಜಸ್, ಅದರೊಳಗಡೆ ಚಾರ್ಜಸ್ ಫ್ಲೋ ಆಗೋದನ್ನು ಅಪೋಸ್ ಮಾಡುವಂಥ ಒಂದು ಕ್ಯಾರೆಕ್ಟರ್ಗೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಈ ರೆಸಿಸ್ಟೆನ್ಸ್ ಅನ್ನೋದು ಯಾರ ಮೇಲೆ ಡಿಪೆಂಡ್ ಆಗಿದೆ, ಆ ಕಂಡಕ್ಟರ್ನ ಯಾವ ಒಂದು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಟೆಂಪ್ರೇಚರ್ ಆಫ್ ದ ಕಂಡಕ್ಟರ್. ಓಕೆ, ಸೊ ಇನ್ಕ್ರೀಸ್ ಇನ್ ಟೆಂಪ್ರೇಚರ್, ಇನ್ಕ್ರೀಸ್ ಇನ್ ಮೋಷನ್ ಆಫ್ ದ ಕನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಕಂಡಕ್ಟರ್, ಸೊ ದಟ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ಹೇಳ್ತೀವಿ. ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಿ ಕಂಡಕ್ಟರ್, ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಲೆಂತ್ ಆಫ್ ದ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿದೆ. ಅದಾದಮೇಲೆ ನೇಚರ್ ಆಫ್ ದ ಮೆಟೀರಿಯಲ್, ವಿಚ್ ಟೈಪ್ ಆಫ್ ಮೆಟೀರಿಯಲ್ ಇಟ್ ಈಸ್ ಯೂಸ್ಡ್, ವೆದರ್ ಇಟ್ ಈಸ್ ಅ ಕಾಪರ್ ಆರ್ ವೆದರ್ ಇಟ್ ಈಸ್ ಅನದರ್ ಮೆಟಲ್ ಲೈಕ್ ಅಲ್ಯೂಮಿನಿಯಂ. ಸೊ ಯಾವ ಎಲಿಮೆಂಟಿಗೆ, ಒಂದೊಂದು ಮೆಟೀರಿಯಲ್ಗೆ ಒಂದೊಂದು ರೆಸಿಸ್ಟೆನ್ಸ್ ಇರುತ್ತೆ, ಅದ್ರ ಮೇಲೂ ಕೂಡ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ ಅಂತ. ಅದಾದಮೇಲೆ ಅಡ್ವಾಂಟೇಜಸ್ ಆಫ್ AC ಓವರ್ DC, ಆಲ್ಟರ್ನೇಟ್ ಕರೆಂಟು ಮತ್ತು ಡೈರೆಕ್ಟ್ ಕರೆಂಟ್ಗೂ ಇರತಕ್ಕಂತಹ ಅಡ್ವಾಂಟೇಜಸ್ ಏನು ಅಂತ. ಅಂದರೆ ACಗೆ ಜಾಸ್ತಿ ಅಡ್ವಾಂಟೇಜಸ್ ಇದೆ ಏನು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಕಾಸ್ಟ್ ಆಫ್ ಜನರೇಷನ್ ಆಫ್ AC ಈಸ್ ಮಚ್ ಲೆಸ್ ದ್ಯಾನ್ ದಟ್ ಆಫ್ DC. ಅಂದರೆ AC ಜನರೇಟ್ ಮಾಡುವಂಥದ್ದು ಕಾಸ್ಟ್ ತುಂಬ ಕಡಿಮೆ ಇರುತ್ತೆ DC ಜನ್ರೇಷನಿಗೆ ಕಂಪೇರ್ ಮಾಡಿಕೊಂಡ್ರೆ. AC ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಟು DC. ACನ ಜನರೇಟ್ ಮಾಡಿ ಅದನ್ನು DCಗೆ ಕನ್ವರ್ಟ್ ಮಾಡ್ಬೋದು. AC ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ದ ಯೂಸ್ ಆಫ್ ಚೋಕ್ which involves loss of power, whereas DC can be controlled using resistances which involves high energy loss. ಇಲ್ಲಿ ರೆಸಿಸ್ಟೆನ್ಸನ್ನು ಯೂಸ್ ಮಾಡಿ DCಯನ್ನು ಕಂಟ್ರೋಲ್ ಮಾಡ್ತೀವಿ, ಹಾಗಾಗಿ ನಮಗೆ ಜಾಸ್ತಿ ಎನರ್ಜಿ ಲಾಸ್ ಆಗ್ತದೆ. ಬಟ್ ಇಲ್ಲಿ ಚೋಕ್ ಯೂಸ್ ಮಾಡಿ ACಯನ್ನು ಕಂಟ್ರೋಲ್ ಮಾಡ್ಬೋದು. AC ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ಲಾಂಗ್ ಡಿಸ್ಟೆನ್ಸಸ್ ವಿತೌಟ್ ಮಚ್ ಲಾಸ್ ಆಫ್ ಎನರ್ಜಿ. ಓಕೆ, ಎನರ್ಜಿ ಲಾಸ್ ಇಲ್ಲದೇ AC ಕರೆಂಟನ್ನು ಅಂದರೆ ಆಲ್ಟರ್ನೇಟ್ ಕರೆಂಟನ್ನು ನಾವು ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾನ್ಸ್ಮಿಟ್ ಮಾಡ್ಬೋದು ಅಂತ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಡಿವೈಸಸ್ ಆ್ಯಂಡ್ ದೇರ್ ಫಂಕ್ಷನ್ಸ್. ಇಲ್ಲಿ ಬರ್ತಕ್ಕಂಥ ಕೆಲವು ಡಿವೈಸಸ್ ಇದೆ, ಅದರದ್ದು ಫಂಕ್ಷನ್ ಏನು, ಇಲ್ಲಿ ಇದ್ರ ಮೇಲೆ ಡಿಫ್ರೆನ್ಸಸ್ಸನ್ನು ಕೂಡ ಕೇಳ್ಬೋದು. ಸೊ ಗ್ಯಾಲ್ವನೋಮೀಟರ್, ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅಂತ ಕೆಲವು ಡಿವೈಸಸ್ ಬರುತ್ತೆ ಈ ಚಾಪ್ಟರ್ಲಿ. ಗ್ಯಾಲ್ವನೋಮೀಟರ್ ಅಂದ್ರೇನು? ಇಟ್ ಈಸ್ ಅ ಡಿವೈಸ್ ಯೂಸ್ ಟು ಡಿಟೆಕ್ಟ್ ದ ಕರೆಂಟ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಒಂದು ಸರ್ಕ್ಯೂಟ್ ಒಳಗಡೆ ಎಲೆಕ್ಟ್ರಿಕ್ ಕರೆಂಟನ್ನು ಡಿಟೆಕ್ಟ್ ಮಾಡೋದಕ್ಕೆ ಗ್ಯಾಲ್ವನೋಮೀಟರ್ನ ಯೂಸ್ ಮಾಡ್ತೀವಿ. ಸೊ ಈ ಸರ್ಕ್ಯೂಟ್ ಒಳಗಡೆ G ಅನ್ನೋ ಒಂದು ಸಿಂಬಲಿಂದ ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಅಮ್ಮೀಟರ್ ಅಂದ್ರೇನು? ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಮೆಷರ್ ದ ಕರೆಂಟ್ ಇನ್ ಎ ಸರ್ಕ್ಯೂಟ್ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಇದನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ವೋಲ್ಟ್ ಮೀಟರ್ ಅಂದ್ರೇನು? ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಮೆಷರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಷರ್ ಮಾಡೋದಕ್ಕೆ ವೋಲ್ಟ್ ಮೀಟರ್ನ ನಾವು ಯೂಸ್ ಮಾಡ್ತೀವಿ. ಇದನ್ನು ಯಾವಾಗಲೂ ನಾವು ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ. ಅಂದರೆ ಒಂದು ಸೀರೀಸಲ್ಲಿ ಅದನ್ನು ಸರ್ಕ್ಯೂಟಲ್ಲಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ಸರ್ಕ್ಯೂಟ್ ಒಳಗಡೆ ಸೀರೀಸ್ನಲ್ಲಿ ಕನೆಕ್ಟ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಸ್ಟೂಡೆಂಟ್ಸು ಆಲ್ಮೋಸ್ಟ್ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂತಂದರೆ ಈ ಗ್ಯಾಲ್ವನೋಮೀಟ್ರು ಮತ್ತು ಅಮ್ಮೀಟರ್ನ ಫಂಕ್ಷನ್ ಅಂತ ತಿಳ್ಕೊಬೇಕಾರೆ. ಗ್ಯಾಲ್ವನೋಮೀಟ್ರ್ ಏನು ಮಾಡುತ್ತೆ ನೋಡಿ, ಎರಡು ಕಾಮನ್ ವರ್ಡ್ ಇದೆ ಇಲ್ಲಿ. ಎದಕ್ಕೆ ಸಂಬಂಧಿಸಿದ್ದು? ಎಲೆಕ್ಟ್ರಿಕ್ ಕರೆಂಟಿಗೆ ಸಂಬಂಧಿಸಿದ್ದು. ಕರೆಂಟಿಗೆ ಸಂಬಂಧಿಸಿದಂಥ ಒಂದು ಕಾನ್ಸೆಪ್ಟ್ ಇದು. ಗ್ಯಾಲ್ವನೋಮೀಟರ್ ಏನು ಮಾಡುತ್ತೆ? ಗ್ಯಾಲ್ವನೋಮೀಟರ್ ಡಿಟೆಕ್ಟ್ ದಿ ಕರೆಂಟ್. Galvanometer will detect the current, whereas ammeter measure the current. ಅಮ್ಮೀಟರ್ ಏನು ಮಾಡುತ್ತೆ? ಕರೆಂಟನ್ನು ಮೆಷರ್ ಮಾಡುತ್ತೆ. 6 ಆ್ಯಮ್ಸು 7 ಆ್ಯಮ್ಸು ಎಷ್ಟಿದೆ ಕರೆಂಟ್ ಅನ್ನೋದನ್ನು ಮೆಷರ್ ಮಾಡೋದು ಅಮ್ಮೀಟರ್ನ ಕೆಲಸ. ಆದರೆ ಗ್ಯಾಲ್ವನೋಮೀಟರು
ಜಸ್ಟ್ ಏನು ಮಾಡುತ್ತೆ, ಅದರ ನೀಡಲ್ಲು ಡಿಫ್ಲೆಕ್ಷನನ್ನು ತೋರಿಸುತ್ತೆ. ಡಿಫ್ಲೆಕ್ಷನ್ ತೋರಿಸೋದ್ರ ಮೂಲಕ ಅದು ಎಲ್ಲಿದೆ, ಇದೆಯೋ ಇಲ್ವಾ, ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದರೆ ಕರೆಂಟ್ ಇದೆಯೋ ಇಲ್ವಾ ಅನ್ನೋದನ್ನ ಅಷ್ಟೇ ಡಿಟೆಕ್ಟ್ ಮಾಡೋ ಕೆಲಸವನ್ನು ಗ್ಯಾಲೋಮೀಟರ್ ಮಾಡುತ್ತೆ. ದಿಸ್ ಡು ನಾಟ್ ಮೆಷರ್ ದ ಕರೆಂಟ್. ಇಲ್ಲಿ ನೀವು ಮೆಷರ್ ದ ಕರೆಂಟ್ ಅಂತ ಬರೆದ್ರೆ ಯು ವಿಲ್ ಲೂಸ್ ದ ಮಾರ್ಕ್ಸ್. ಸೊ ಅಮ್ಮೀಟರ್ ಏನು ಮಾಡುತ್ತೆ, ಇಟ್ ಮೆಷರ್ಸ್ ದ ಕರೆಂಟ್, ಹೌ ಮಚ್ ಕರೆಂಟ್ ಈಸ್ ಪ್ರೆಸೆಂಟ್ ಇನ್ ಅ ಸರ್ಕ್ಯೂಟ್ ಅನ್ನೋದನ್ನು ಅಲ್ಲಿ ಅಮ್ಮೀಟರ್ ನಮಗೆ ತೋರಿಸುತ್ತೆ. ಇಲ್ಲಿ ಡಿಫ್ರೆನ್ಸನ್ನು ಕೇಳ್ಬೋದು ಯಾವುದಾದ್ರ ನಡುವೆ ಅಂದರೆ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್. ಅಮ್ಮೀಟರು ವೋಲ್ಟ್ ಮೀಟರ್ ನಡುವೆ ಇವೆರಡು ಡಿಫ್ರೆನ್ಸನ್ನು ಬರೆದ್ರೆ ಸಾಕು. ಗ್ಯಾಲೋಮೀಟರ್ ಅಮ್ಮೀಟರ್ ಕೇಳಿದ್ರೆ ಡಿಟೆಕ್ಟು ಮತ್ತು ಮೆಷರ್ ಅನ್ನೋ ವರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಕರೆಂಟನ್ನು ಡಿಟೆಕ್ಟ್ ಮಾಡಿದ್ರೆ ಇದು ಮೆಷರ್ ಮಾಡುತ್ತೆ ಅಷ್ಟೇ. ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಗೆ ನೀವು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಿಮ್ಮ ಮನೆ ಒಳಗಡೆ ಇರುವ ಎಲೆಕ್ಟ್ರಿಕ್ ಐರನ್ ಬಾಕ್ಸ್. ಓಕೆ, ಈ ಎಲೆಕ್ಟ್ರಿಕ್ ಐರನ್ ಬಾಕ್ಸನ್ನು ನೀವು ಕರೆಂಟಿಗೆ ಕನೆಕ್ಟ್ ಮಾಡಿದಾಗ ಅದು ಸ್ವಲ್ಪ ಹೊತ್ತಾದಮೇಲೆ ಹೀಟ್ ಆಗುತ್ತೆ. ಹೀಟ್ ಆಗಿದ್ದನ್ನು ನಾವು ಬಟ್ಟೆಗಳನ್ನು ಐರನ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಅಥವಾ ಎಲೆಕ್ಟ್ರಿಕ್ ವಾಟರ್ ಹೀಟರ್ ಇರ್ಬೋದು. ಅಂದರೆ ಒಂದು ಕಂಡಕ್ಟರ್ಗೆ ಸಪ್ಲೈ ಮಾಡೋದಂಥ ಅಷ್ಟು ಕರೆಂಟು ಹೀಟಾಗಿ ಕನ್ವರ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ ಕರೆಂಟ್. ಈ ಹೀಟನ್ನು ನಾವು ಯುಟಿಲೈಸ್ ಮಾಡ್ಕೊತೀವಿ ಅಂತ. ಸೊ ಅದೇ ಒಂದು ಪ್ರಿನ್ಸಿಪಲ್ ಮೇಲೆ ಇದನ್ನು ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಅಂದರೆ ವೆನ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ಎ ಕಂಡಕ್ಟರ್, ಹೀಟ್ ಈಸ್ ಪ್ರೊಡ್ಯೂಸ್ಡ್. ಸೊ ಒಂದು ಕಂಡಕ್ಟರ್ಗೆ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಿದಾಗಲೇ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನೇ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಸೊ ನಮ್ಮ ಮೊಬೈಲ್ ಹೀಟ್ ಆಗ್ತಕ್ಕಂಥದ್ದು, ಚಾರ್ಜರ್ ಹೀಟ್ ಆಗ್ತಕ್ಕಂಥದ್ದು ಇದೆಲ್ಲ ಇದರಿಂದನೇ. ಜೌಲ್ಸ್ ಲಾ ಆಫ್ ಹೀಟಿಂಗ್ ಏನು ಹೇಳುತ್ತೆ, ಇಟ್ ಸ್ಟೇಟ್ಸ್ ದಟ್ ಹೀಟ್ ಪ್ರೊಡ್ಯೂಸ್ಡ್ in a conductor is directly proportional to the square of the current I. That is, heat is directly proportional to the square of the current. Then its resistance R, that is H is directly proportional to resistance of the conductor. And time ಗೂ ಕೂಡ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರುತ್ತೆ. H is directly proportional to T. ಇದನ್ನು ನಾವು ಫೈನಲ್ ಆಗಿ ಒಂದು ಈಕ್ವೇಷನ್ ಬರೀತೀವಿ, H is equal to I square in R into T. ಅಂದರೆ ಜೌಲ್ಸ್ ಲಾ ಆಫ್ ಹೀಟಿಂಗು ಅಂದರೆ ಏನು ಅಂದರೆ, ಇದು ಡೆಫಿನೇಷನನ್ನು ನೀವು ಈಕ್ವೇಷನ್ ನೆನ್ಪಿಟ್ಕೊಂಡು ಇದರಲ್ಲಿರೋ ಥರನೇ ಇದನ್ನೇ ನೀವು ಡೈರೆಕ್ಟಾಗಿ H is directly proportional to square of the current, resistance and time ಅಂತ ಬರೆದ್ರೆ ಯು ವಿಲ್ ಗೆಟ್ ದ ಡೆಫಿನೇಷನ್ ಆ್ಯಂಡ್ ಮಾರ್ಕ್ಸ್. ಜೊತೆಗೆ ರೆಸಿಸ್ಟೆನ್ಸ್ ಇನ್ ಸೀರೀಸು ಮತ್ತು ಪ್ಯಾರಲಲ್ ಬಗ್ಗೆ ತುಂಬ ಸರಿ ಕ್ವಶನ್ ಕೇಳಿದ್ದಾರೆ. ಸೀರೀಸ್ ಅಂದರೆ ಏನು, ಒಂದು ರೆಸಿಸ್ಟರನ್ನು ಎಂಡ್ ಟು ಎಂಡ್ ಕನೆಕ್ಟ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಸೊ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಥ್ರೂ ಈಚ್ ಒನ್ ಆಫ್ ದೆಮ್. ಇನ್ ಟರ್ನ್ ದೇ ಆರ್ ಸೆಟ್ ಟು ಬಿ ಕನೆಕ್ಟೆಡ್ ಇನ್ ಸೀರೀಸ್. ಪ್ರತಿ ರೆಸಿಸ್ಟೆನ್ಸಲ್ಲಿ ರೆಸಿಸ್ಟರಲ್ಲಿ ಸೇಮ್ ಕರೆಂಟ್ ಪಾಸ್ ಆಗ್ತಾ ಇರ್ತದೆ. ಓಕೆ, ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ R1 ಆ್ಯಂಡ್ R2 ಅಂತಿದೆ. R1ಗೆ ಒಂದು 6 ohms ರೆಸಿಸ್ಟೆನ್ಸ್ ಇದೆ, R2ಗೆ ಒಂದು 8 ohms ರೆಸಿಸ್ಟೆನ್ಸ್ ಇದೆ ಅಂತಂದರೆ, ಓಕೆ, ಟೋಟಲ್ ರೆಸಿಸ್ಟೆನ್ಸ್ ಈ ಸರ್ಕ್ಯೂಟಿಂದ ಎಷ್ಟು ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಅವಾಗ ಜಸ್ಟ್ ಸಿಂಪಲ್ ಆಗಿ R1 + R2 ಅಂತ ಹೇಳ್ತೀವಿ. ದಟ್ ಈಸ್ 6 + 8 ದಟ್ ಈಸ್ 14 ಅಂತ. ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂತಂದರೆ ಸಮ್ ಆಫ್ ದ ರೆಸಿಸ್ಟೆನ್ಸಸ್ ಆಫ್ ಆಲ್ ದ ರೆಸಿಸ್ಟರ್ಸ್. ಆ ಸರ್ಕ್ಯೂಟಲ್ಲಿ ಕನೆಕ್ಟ್ ಆಗಿರೋ ಎಲ್ಲ ಸೀರೀಸ್ಗಳ ಟೋಟಲ್ ರೆಸಿಸ್ಟೆನ್ಸನ್ನು ಹೇಳೋದಾದರೆ ಅದನ್ನು ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂತೀವಿ. ಅದು ಯಾವಾಗಲೂ ಕೂಡ ಎಲ್ಲ ರೆಸಿಸ್ಟರ್ಗಳ ರೆಸಿಸ್ಟೆನ್ಸಿನ ಸಮ್ ಆಗಿರುತ್ತೆ, ಅದು ನೆನಪಿರಲಿ. ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಏನು ಹೇಳುತ್ತೆ ಅಂತಂದರೆ 2 or more resistors are connected across 2 points so that each one of them provides separate path. ಅಲ್ಲಿ ಸೇಮ್ ಇತ್ತಲ್ಲ ಪಾತ್, ಇಲ್ಲಿ ಒಂದು ಪಾಯಿಂಟ್ಗೆ ಕನೆಕ್ಟ್ ಮಾಡಿರ್ತಾರೆ. ಎಲ್ಲ ರೆಸಿಸ್ಟರ್ಗಳನ್ನು ಒಂದು ಪಾಯಿಂಟ್ಗೆ ಕನೆಕ್ಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ರೆಸಿಸ್ಟರ್ಸ್ ಇದೆಲ್ಲ R1 ಮತ್ತು R2, ಇದನ್ನು ಎಂಡ್ ಟು ಎಂಡ್ ಕನೆಕ್ಟ್ ಮಾಡಿಲ್ಲ. ಆ ರೆಸಿಸ್ಟರ್ಗಳನ್ನೆಲ್ಲ ಒಂದು ಪಾಯಿಂಟಿಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಅದನ್ನು ನಾವು ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಟೋಟಲ್ ರೆಸಿಸ್ಟೆನ್ಸಲ್ಲಿ ಸಮ್ ಆಗಿತ್ತಲ್ವ ಸೀರೀಸಲ್ಲಿ, ಇಲ್ಲಿ ರೆಸಿಪ್ರೋಕಲ್ ಆಗ್ತದೆ. ಈ ಟೋಟಲ್ ರೆಸಿಸ್ಟೆನ್ಸನ್ನು ನಾವು ಈಕ್ವಲೆಂಟ್ ರೆಸಿಸ್ಟೆನ್ಸನ್ನು ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ ಅವಾಗ ಏನಾಗುತ್ತೆ, 1/R1 + 1/R2 ಆಗುತ್ತೆ. ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ದ ರೆಸಿಸ್ಟೆನ್ಸ್ ಆಫ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಆಫ್ ಈಚ್ ರೆಸಿಸ್ಟರ್, ದ ಸಮ್ ಮಾಡ್ತೀವಿ ಯಾವುದನ್ನು, ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್ ಆಫ್ ಆಲ್ ದ ರೆಸಿಸ್ಟರ್ಸ್. ಸೊ ಅದು ಟೋಟಲ್ ರೆಸಿಸ್ಟೆನ್ಸ್ ಆಗಿರುತ್ತೆ ಅಂತ. ಸೊ ಇಷ್ಟು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ನೀವು ಹೈಯೆಸ್ಟ್ ಸ್ಕೋರ್ ಮಾಡಬೇಕು ಈ ಚಾಪ್ಟರ್ಗೆ ಸಂಬಂಧಿಸಿದಂತೆ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡಬೇಕಂದ್ರೆ ಹೈಯೆಸ್ಟ್ ಇದರಲ್ಲಿ ನ್ಯೂಮರಿಕಲ್ಸನ್ನು ಕೇಳ್ತಾರೆ. ಆ ನ್ಯೂಮರಿಕಲ್ಗಳನ್ನು ನೀವು ಸಾಲ್ವ್ ಮಾಡಬೇಕು. ಲೈಕ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಆಗಿರ್ಬೋದು, ಹೀಟಿಂಗ್ ಎಫೆಕ್ಟ್ ಮೇಲೆ ಆಗಿರ್ಬೋದು, ಅಥವಾ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ ಓಮ್ಸ್ ಲಾ. ಓಕೆ, ಸೊ ಓಮ್ಸ್ ಲಾ ಕೂಡ ಬರುತ್ತೆ. ಅದ್ರ ಮೇಲೂ ಕೂಡ ನೀವು ಕ್ವಶನ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ
ಸೋರ್ಸಸ್ ಆಫ್ ಎನರ್ಜಿ ಅಂತ ಒಂದು ಚಾಪ್ಟರ್ ಇದೆ. ಈ ಚಾಪ್ಟ್ರಲ್ಲಿ ನಾವು ಯಾವ್ಯಾವ ಕಾನ್ಸೆಪ್ಟನ್ನು ಕೇಳ್ಬೋದು ಅನ್ನೋದನ್ನು ನೋಡೋಣ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಫ್ಯೂಯಲ್. ಒಂದು ಗುಡ್ ಫ್ಯೂಯಲ್ ಅಂತಂದರೆ ಒಂದು ಒಳ್ಳೆಯ ಇಂಧನ ಅಂತಂದರೆ ಯಾವ ಕ್ಯಾರೆಕ್ಟರ್ಗಳನ್ನು ಹೊಂದಿರುತ್ತೆ ಅಂತ ನೋಡಿ. ಇಂಧನವನ್ನು ಯಾಕೆ ಯೂಸ್ ಮಾಡ್ತೀವಿ? ಅದರಿಂದ ಹೈಯೆಸ್ಟ್ ಹೀಟ್ ಜನ್ರೇಟ್ ಆಗಬೇಕು. ಸೊ ಹೀಟ್ ಜನ್ರೇಟ್ ಆಗುವ ಇಂಧನದ ಕೆಪಾಸಿಟಿಯನ್ನು ನಾವು ಕೆಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಆ ಒಂದು ಹೈ ಕೆಲೋರಿಫಿಕ್ ವ್ಯಾಲ್ಯೂ ಇದ್ದರೆ ಅದು ಗುಡ್ ಫ್ಯೂಯಲ್ ಅಂತ ನಾವು ಹೇಳ್ತೀವಿ. ಅಂದರೆ ಪರ್ ಯೂನಿಟ್ ಮಾಸ್ಗೆ ಜಾಸ್ತಿ ಹೀಟ್ ಅನ್ನೋದು ಪ್ರೊಡ್ಯೂಸ್ ಮಾಡಬೇಕು. ಸೊ ದಟ್ ಈಸ್ ಹೈ ಕೆಲೋರಿಫಿಕ್ ವ್ಯಾಲ್ಯೂ ಅಂತೀವಿ. ಇದಾದ ನಂತರ ಆ ಒಂದು ಫ್ಯೂಯಲ್ಲು ಗುಡ್ ಅಂತ ಅನಿಸ್ಕೋಬೇಕಂತಂದರೆ ಇಟ್ ಶುಡ್ ಬರ್ನ್ ವಿತೌಟ್ ಎನಿ ಸ್ಮೋಕ್. ಓಕೆ, ವಿತೌಟ್ ಗಿವಿಂಗ್ ಎನಿ ಸ್ಮೋಕ್ ಆರ್ ಹಾರ್ಮ್ಫುಲ್ ಗ್ಯಾಸಸ್. ಸ್ಮೋಕ್ ಇಲ್ಲದೆ ಹಾರ್ಮ್ಫುಲ್ ಗ್ಯಾಸಸ್ ಇಲ್ಲದೆ ಬರ್ನ್ ಆದರೆ ಅದು ಗುಡ್ ಫ್ಯೂಯಲ್. ಜೊತೆಗೆ ಅದಕ್ಕೆ ಪ್ರಾಪರ್ ಇಗ್ನಿಷನ್ ಟೆಂಪ್ರೇಚರ್ ಇರಬೇಕು. ಇಗ್ನಿಷನ್ ಟೆಂಪ್ರೇಚರ್ ಪ್ರಾಪರ್ ಆಗಿದ್ದು ಕಡಿಮೆ ಇದ್ದಷ್ಟು ನಮಗೆ ಬೇಗ ಅದು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ, ಬೇಗ ಹೀಟ್ ರಿಲೀಸ್ ಆಗುತ್ತೆ. ಜೊತೆಗೆ ಈಸಿ ಟು ಹ್ಯಾಂಡಲ್ ಮಾಡೋದಕ್ಕೆ ಈಸಿ ಆಗಿರಬೇಕು, ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಈಸಿ ಆಗಿರಬೇಕು, ಸ್ಟೋರ್ ಮಾಡೋದಕ್ಕೆ ಕನ್ವೀನಿಯೆಂಟ್ ಆಗಿರಬೇಕು, ಅದು ಗುಡ್ ಫ್ಯೂಯಲ್. ಸ್ಮೂತಾಗಿ ಬರ್ನ್ ಆಗಬೇಕು, ಚೀಪ್ ಆ್ಯಂಡ್ ಎಕೋ ಫ್ರೆಂಡ್ಲಿ ಆಗಿರಬೇಕು, ಕಡಿಮೆ ಕಾಸ್ಟ್ಗೆ ಸಿಗಬೇಕು, ಜೊತೆಗೆ ಅದರಿಂದ ಯಾವುದೇ ಪೊಲ್ಯೂಷನ್ ಆಗಬಾರ್ದು, ಅದು ಒಂದು ಗುಡ್ ಫ್ಯೂಯಲ್ ಅಂತ ಹೇಳುತ್ತೆ. ಸೊ ಇದೆಲ್ಲ ಕ್ಯಾರೆಕ್ಟರ್ಗಳು ನಮಗೆ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಗಳು ನಮಗೆ LPGಯಲ್ಲಿ ಸಿಗುತ್ತೆ ಅಥವಾ CNGಯಲ್ಲಿ ಸಿಗುತ್ತೆ. ಸೊ ದಟ್ ಇಟ್ ಈಸ್ CNG ಆರ್ LPG ಈಸ್ ನೋನ್ ಆ್ಯಸ್ ಗುಡ್ ಫ್ಯೂಯಲ್ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಆಲ್ಮೋಸ್ಟ್ ಇದರಲ್ಲೆಲ್ಲ ಎಲ್ಲ ಕ್ಯಾರೆಕ್ಟರ್ಗಳು ಇದಕ್ಕಿದೆ. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಈ ಫಾಸಿಲ್ ಫ್ಯೂಯಲ್ಸ್ ಅಂದರೆ ಯಾವುದು? ಲೈಕ್ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಇವೆಲ್ಲವೂ ನಾವು ಫಾಸಿಲ್ ಫ್ಯೂಯಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಫಾಸಿಲ್ ಫ್ಯೂಯಲ್ನಿಂದ ಕೆಲವು ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಅದರಲ್ಲಿ ಕೋಲು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದಾವಲ್ಲ, ಅದನ್ನು ಬರ್ನ್ ಮಾಡಿದಾಗ ನಮಗೆ ಏರ್ ಪೊಲ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಏರ್ ಪೊಲ್ಯೂಷನ್ ಆಗುತ್ತೆ ಅಂತಂದರೆ ಅದರಿಂದ ಡೇಂಜರಸ್ ಗ್ಯಾಸಸ್ ರಿಲೀಸ್ ಆಗುತ್ತೆ, ಲೈಕ್ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ಸಲ್ಫರ್ ಡೈಆಕ್ಸೈಡು, ಓಕೆ, ಸೊ ನೈಟ್ರೋಜನ್ ಆಕ್ಸೈಡು, ಓಕೆ. ಸೊ ಇವೆಲ್ಲವೂ ಕೂಡ ನಮಗೆ ರಿಲೀಸ್ ಆಗೋದ್ರಿಂದ ಇದು ಅಟ್ಮಾಸ್ಫಿರಿಕ್ ಏರ್ ಪೊಲ್ಯೂಷನ್ನ ಕಾಸ್ ಮಾಡುತ್ತೆ. ಅದಾದಮೇಲೆ ಕೆಲವು ಸರಿ ಆಕ್ಸೈಡ್ಸ್ ಆಫ್ ಕಾರ್ಬನ್, ನೈಟ್ರೋಜನ್ ಆ್ಯಂಡ್ ಸಲ್ಫರ್ ರಿಲೀಸ್ ಆಗುತ್ತೆ. ಅಂದರೆ ಸಲ್ಫರ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆದಾಗ ಅದು ಅವನ್ನೆಲ್ಲ ನಾವು ಅಸಿಡಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಈ ಅಸಿಡಿಕ್ ಆಕ್ಸೈಡ್ಸು ರೇನ್ ಬರೋ ಟೈಮಲ್ಲಿ, ಅಂದರೆ ಮಳೆ ಬರೋ ಟೈಮಲ್ಲಿ ಅದು ವಾಟರ್ ಜೊತೆಗೆ ಮಿಕ್ಸ್ ಆಗಿ ಒಂದು ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡಿ ಅದು ರೇನ್ ರೂಪದಲ್ಲಿ ಬರುತ್ತೆ ಸೊ ಭೂಮಿಗೆ. ಅದಕ್ಕೆ ನಾವು ಆ್ಯಸಿಡ್ ರೇನ್ ಅಂತ ಕರಿತೀವಿ. ಸೊ ಈ ಆ್ಯಸಿಡ್ ರೇನನ್ನು ಕಾಸ್ ಮಾಡೋದ್ರಿಂದ ಫಾಸಿಲ್ ಫ್ಯೂಯಲ್ಸು ಅದನ್ನು ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಆ್ಯಸಿಡ್ ರೇನಿಂದ ವಾಟರ್ ಮತ್ತು ಸಾಯಿಲ್ ಪೊಲ್ಯೂಷನ್ ಕೂಡ ಆಗುತ್ತೆ. ಓಕೆ, ಅದಾದಮೇಲೆ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಸಾಕಷ್ಟು ಸರಿ ಕ್ವಶನ್ ಕೇಳಿದರೆ, ನ್ಯೂಕ್ಲಿಯರ್ ಎನರ್ಜಿ ಏನು ಹೇಳುತ್ತೆ? ಅದರಿಂದ ಅಡ್ವಾಂಟೇಜಸ್ ಇದೆ, ಹಜರ್ಡ್ಸು ಇದೆ. ಅಡ್ವಾಂಟೇಜಸ್ನಲ್ಲಿ ಏನಿದೆ ಅಂತಂದರೆ ಇದು ಒಂದು ಗಿವನ್ ಅಮೌಂಟ್ ಆಫ್ ಫ್ಯೂಯಲ್ಗೆ ಅತಿ ಹೆಚ್ಚು ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ. ರಿಲೀಸ್ಡ್ ಈಸ್ ಎಕ್ಸ್ಟ್ರಾರ್ಡಿನರಿ ಲಾರ್ಜ್. ಓಕೆ, ಅದಾದಮೇಲೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಕ್ಯಾನ್ ಬಿ ಸೆಟಪ್ ಅಟ್ ಎನಿ ಪ್ಲೇಸ್. ಯಾವ ಪ್ಲೇಸಲ್ಲಾದ್ರೂ ನಾವು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನು ಸೆಟಪ್ ಮಾಡ್ಬೋದು. ಜೊತೆಗೆ ಎಕ್ಸ್ಟ್ರಾರ್ಡಿನರಿ ಲಾರ್ಜ್ ಫ್ಯೂಯಲನ್ನು ಕೊಡುತ್ತೆ. ಜೊತೆಗೆ ಹಜರ್ಡ್ಸನ್ನು ನೋಡೋದಾದರೆ ಅದರಿಂದ ಡಿಸ್ಅಡ್ವಾಂಟೇಜಸ್ ಏನಿದೆ ಅಂದರೆ ಇಟ್ ಈಸ್ ಮೋಸ್ಟ್ ಡೇಂಜರಸ್ ನ್ಯೂಕ್ಲಿಯರ್ ಫ್ಯೂಯಲ್. ಯಾಕೆ ಅಂತಂದರೆ ಒಂದು ವೇಳೆ ನ್ಯೂಕ್ಲಿಯರ್ ವೇಸ್ಟನ್ನು ಸ್ಟೋರೇಜ್ ಮಾಡೋದ್ರಲ್ಲಾಗಿರ್ಬೋದು, ಡಿಸ್ಪೋಸಲ್ ಮಾಡೋದ್ರಲ್ಲಾಗಿರ್ಬೋದು ಇಂಪ್ರಾಪರಾಗಿ ನಾವು ಹೋದರೆ ಅಲ್ಲಿಂದ ಎನ್ವಿರಾನ್ಮೆಂಟಲ್ ಕಂಟ್ಯಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟು ಎನ್ವಿರಾನ್ಮೆಂಟಲ್ ಕಂಟ್ಯಾಮಿನೇಷನ್ ಅಂತಂದರೆ ಅಲ್ಲಿ ನೀವು ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿರ್ತಕ್ಕಂಥ ಅಟೋಮಿಕ್ ಬಾಂಬ್ ಬಗ್ಗೆ ನೀವು ತಿಳ್ಕೊಬೋದು. ಅಲ್ಲಿ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಎನ್ವಿರಾನ್ಮೆಂಟಲ್ ಕಂಟ್ಯಾಮಿನೇಷನ್ ಆಗಿಬಿಟ್ಟು ಪೊಲ್ಯೂಷನ್ ಆಗಿ ಅಲ್ಲಿ ಸುತ್ತಮುತ್ತ ಏರಿಯಾಗಳಲ್ಲಿರುವ ಜನಗಳಿಗೂ ಕೂಡ ಜೆನೆಟಿಕ್ ಲೆವೆಲಲ್ಲಿ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಫರ್ದರ್ ದರ್ ಇಸ್ ಅ ರಿಸ್ಕ್ ಆಫ್ ಆಕ್ಸಿಡೆಂಟಲ್ ಲೀಕೇಜ್. ಅದು ಎಷ್ಟು ಡೇಂಜರಸ್ ಅಂದರೆ ಕೆಲವು ಸರಿ ಆಕ್ಸಿಡೆಂಟಲ್ ಲೀಕೇಜ್ ಏನಾರು ಆಯಿತು ಅಂತಂದರೆ ನ್ಯೂಕ್ಲಿಯರ್ ರೇಡಿಯೇಷನ್ದು, ಅದರಿಂದ ಕೂಡ ರಿಸ್ಕ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ಸಮ್ ಆಫ್ ದ ಅಡ್ವಾಂಟೇಜಸ್ ಆ್ಯಂಡ್ ಹಜರ್ಡ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಪ್ಪ ಅಂದರೆ ಸೋಲಾರ್ ಸೆಲ್ಸ್. ಇವತ್ತು ಮೋಸ್ಟ್ ಬರ್ನಿಂಗ್ ಕಾನ್ಸೆಪ್ಟ್ ಅಂತಲೂ ಹೇಳ್ಬೋದು. ಸೋಲಾರ್ ಸೆಲ್ಸು ತುಂಬ ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ ನಮಗೆ. ಸೊ ಆ ಒಂದು ಸೋಲಾರ್ ಸೆಲ್ ಎದರಿಂದ ಆಗುತ್ತೆ ಅಂತಂದರೆ ಗ್ಯಾಲಿಯಮ್ ಮತ್ತು ಸಿಲಿಕಾನ್ ಅನ್ನೋಂಥ ಒಂದು ಸೆಮಿ ಕಂಡಕ್ಟರ್ಸಿಂದ ಆ ಸೋಲಾರ್ ಸೆಲ್ಸನ್ನು ಮಾಡ್ತೀವಿ. ಅದರಲ್ಲಿ ಕೆಲವು ಲಿಮಿಟೇಷನ್ಸ್ ಇದೆ. ಈ ಸೋಲಾರ್ ಸೆಲ್ ತಯಾರು ಮಾಡೋದಕ್ಕೆ ಸ್ಪೆಷಲ್ ಗ್ರೇಡ್ ಸಿಲಿಕಾನ್ ಬೇಕಾಗುತ್ತೆ. ಸ್ಪೆಷಲ್ ಗ್ರೇಡ್ ಸಿಲಿಕಾನ್. ಈ ಸ್ಪೆಷಲ್ ಗ್ರೇಡ್ ಸಿಲಿಕಾನ್ ಇದೆಲ್ಲ ಇದು ನಮಗೆ ಲಿಮಿಟೆಡ್ ಆಗಿ ಸಿಗುತ್ತೆ, ಅಂದರೆ ಜಾಸ್ತಿ ಸಿಗೋದಿಲ್ಲ. ಹಾಗಾಗಿ ಸೋಲಾರ್ ಸೆಲ್ಲನ್ನು ಮಾಡೋದು ಸ್ವಲ್ಪ ಕಷ್ಟ. ದ ಪ್ರಾಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಎಕ್ಸ್ಪೆನ್ಸಿವ್. ಓಕೆ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಏನು ಸೋಲಾರ್ ಸೆಲ್ನ ತಯಾರು ಮಾಡ್ತೀವಲ್ಲ ಅದು ಎಕ್ಸ್ಪೆನ್ಸಿವ್ ಆಗಿದೆ. ಯಾಕೆ ಅಂತಂದರೆ ಇಲ್ಲಿ ಸೋಲಾರ್ ಸೆಲ್ಸನ್ನು ಇಂಟರ್ ಕನೆಕ್ಟ್ ಮಾಡೋದಕ್ಕೆ ಸಿಲ್ವರನ್ನು ಯೂಸ್ ಮಾಡ್ತೀವಿ. ಸಿಲ್ವರ್ ಸ್ವಲ್ಪ ಕಾಸ್ಟ್ಲಿ ಮೆಟಲ್, ಬೆಳ್ಳಿ. ಹಾಗಾಗಿ ಇದನ್ನು ಎಕ್ಸ್ಪೆನ್ಸಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಇವೆರಡು ಲಿಮಿಟೇಷನ್ಸ್ ಆಫ್ ಸೋಲಾರ್ ಸೆಲ್ಸ್. ಸೋಲಾರ್ ಕುಕ್ಕರ್ ಬಗ್ಗೆ ನೋಡೋದಾದರೆ ಸೋಲಾರ್ ಕುಕ್ಕರ್
ಫುಡ್ ಕುಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಅಡ್ವಾಂಟೇಜಸ್ ಏನಂದರೆ ಸೋಲಾರ್ ಕುಕ್ಕರ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಫ್ಯೂಯಲ್ ಬರ್ನ್ ಮಾಡೋದಿಲ್ಲ, ಹಾಗಾಗಿ ಪೊಲ್ಯೂಷನ್ ಇರೋದಿಲ್ಲ ಇಲ್ಲಿ. ಜೊತೆಗೆ ಸೋಲಾರ್ ಕುಕ್ಕರ್ ಫ್ಯೂಯಲನ್ನು ಸೇವ್ ಮಾಡುತ್ತೆ, ಲೈಕ್ LPG ಆಗಿರ್ಬೋದು, ವುಡ್ಡು, ಕೆರೋಸಿನ್ ಇವೆಲ್ಲ ಯೂಸ್ ಮಾಡೋದು ತಪ್ಪುತ್ತೆ ನಮಗೆ. ಹಾಗಾಗಿ ಆ ಒಂದು ಫ್ಯೂಯಲನ್ನು ಸೇವ್ ಮಾಡಿ ಅದರಿಂದ ಇಂಡೈರೆಕ್ಟಾಗಿ ಪೊಲ್ಯೂಷನನ್ನು ಕೂಡ ಕಂಟ್ರೋಲ್ ಮಾಡೋದಂಗೆ ಆಗುತ್ತೆ ನಾವು. ಡಿಸಡ್ವಾಂಟೇಜಸ್ ಆಫ್ ಸೋಲಾರ್ ಕುಕ್ಕರ್ ನೋಡೋದಾದರೆ ನೋಡಿ, ಸೋಲಾರ್ ಕುಕ್ಕರ್ ವರ್ಕ್ಸ್ ಓನ್ಲಿ ವೆನ್ ದ ಸನ್ ಈಸ್ ಪ್ರೆಸೆಂಟ್, ಅಥವಾ ಸನ್ಸ್ ಎನರ್ಜಿನ ಯೂಸ್ ಮಾಡಿಕೊಂಡು. ಬಟ್ ನೈಟ್ ಟೈಮಲ್ಲಿ ನಮಗೆ ಸನ್ನಿನ ಎನರ್ಜಿ ಸಿಗೋದಿಲ್ಲ, ಆವಾಗ ನಾವು ಕುಕ್ಕರನ್ನು ಯೂಸ್ ಮಾಡೋಕ್ಕಾಗಲ್ಲ. ಜೊತೆಗೆ ಕ್ಲೌಡಿ ಡೇ ಇದ್ದರೆ, ಅಂದರೆ ಮೋಡ ಮುಸುಕಿದ ವಾತಾವರಣ ಇತ್ತು ಅಂತಂದರೆ ನಾವು ಸೋಲಾರ್ ಕುಕ್ಕರನ್ನು ಯೂಸ್ ಮಾಡೋಕ್ಕಾಗಲ್ಲ, ಅದೊಂದು ಡಿಸಡ್ವಾಂಟೇಜ್. ಲಾರ್ಜ್ ಅಮೌಂಟ್ ಆಫ್ ಫುಡ್ಡನ್ನು ನಾವು ಕುಕ್ ಮಾಡೋಕ್ಕಾಗಲ್ಲ ಸೋಲಾರ್ ಕುಕ್ಕರಲ್ಲಿ, ಯಾಕೆಂದರೆ ಅದು ಲಿಮಿಟೆಡ್ ಸೈಜ್ ಇರುತ್ತೆ. ಅದರಲ್ಲಿ ಒಂದಷ್ಟು ಮಟ್ಟಿಗಿನ ಫುಡ್ಡನ್ನು ಮಾತ್ರ ಕುಕ್ ಮಾಡ್ಬೋದು, ಬಟ್ ಲಾರ್ಜ್ ಅಮೌಂಟ್ ಆಫ್ ಫುಡ್ಡನ್ನು ಕುಕ್ ಮಾಡೋಕ್ಕಾಗಲ್ಲ. ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೇನು? ಗುಡ್ ಫ್ಯೂಯಲ್ ಅಂದರೆ ನೋಡಿದ್ವಿ. ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ಅದು ಈಸಿಲಿ ಆಕ್ಸೆಸಬಲ್ ಇರಬೇಕು. ಫಾರ್ ಎಕ್ಸಾಂಪಲ್ ಸನ್ ಎನರ್ಜಿ, ಈಸಿಯಾಗಿ ಅದನ್ನ ಆಕ್ಸೆಸ್ ಮಾಡ್ಬೋದು. ಎಕನಾಮಿಕಲ್ ಇರಬೇಕು, ಅಂದರೆ ಲೆಸ್ ಕಾಸ್ಟ್ಲಿಯರ್ ಆಗಿರಬೇಕು, ಜಾಸ್ತಿ ಕಾಸ್ಟ್ ಆಗಬಾರ್ದು. ಸ್ಟೋರ್ ಮಾಡೋದಕ್ಕೆ ಈಸಿ ಆಗಬೇಕು, ಜೊತೆಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಈಸಿ ಆಗಬೇಕು. ಸೊ ದಿಸ್ ಆರ್ ಆಲ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ. ಓಕೆ, ಸೊ ಇಷ್ಟು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅಂದರೆ ಇಲ್ಲಿ ನಿಮಗೆ ಈಗ ಡಿಸ್ಕಸ್ ಮಾಡಿರೋ ಕಾನ್ಸೆಪ್ಟ್ಗಳು ಅಷ್ಟೇ ಬರ್ತವೆ ಅನ್ನೋದಲ್ಲ, ಬಟ್ ನಾವು ಯಾವ ಬೇಸ್ ಮೇಲೆ ಇದನ್ನು ಮಾಡಿದ್ದೀನಿ ಅಂತಂದರೆ ನಾನು, ಸೊ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಇವನ್ನೆಲ್ಲ ಸಾಲ್ವ್ ಮಾಡೋದ್ರ ಮೂಲಕ ನಾನಿಲ್ಲಿ ಕಾನ್ಸೆಪ್ಟ್ಗಳನ್ನು ಬಿಲ್ಡ್ ಮಾಡ್ತಾ ಹೋಗಿದ್ದೀನಿ ಅಷ್ಟೇ. ಬಿಟ್ಟರೆ ಇದು ಯಾವುದೇ ಥರದ ಗೆಸ್ ಅಲ್ಲ, ಬಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರೋದ್ರಿಂದ ಈ ಕಾನ್ಸೆಪ್ಟಲ್ಲಿ ನೀವು ಕಲಿತ್ರೆ ಫಿಸಿಕ್ಸಿಗೆ ಏನು ಮಾರ್ಕ್ಸ್ ಅಲಾಟ್ ಮಾಡಿದರೆ ಅದರಲ್ಲಿ 30 to 40% ಮಾರ್ಕ್ಸ್ ಅನ್ನಾದರೂ ನೀವು ಕಂಪಲ್ಸರಿ ಗೇನ್ ಮಾಡ್ಬೋದು. ಓಕೆ, ಸೊ ಒಂದು 35 ಮಾರ್ಕ್ಸಿಗೆ ಫಿಸಿಕ್ಸ್ ಇದೆ ಅಂತಂದರೆ ಹೇಳೋಕ್ಕಾಗಲ್ಲ, ಬ್ಲೂ ಪ್ರಿಂಟ್ ವೇರಿ ಆಗುತ್ತೆ ಪ್ರತಿ ವರ್ಷಕ್ಕೂ. ಸೊ 28 to 30 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಮಿನಿಮಮ್ 10 to 12 ಮಾರ್ಕ್ಸ್ ಅಂತಾದರೂ ನೀವು ಈ ಕಾನ್ಸೆಪ್ಟ್ಗಳನ್ನು ಓದ್ಕೊಂಡ್ರೆ ಗೇನ್ ಮಾಡ್ಬೋದು. ಯಾರು ಸ್ವಲ್ಪ ಎಡ್ಜಲ್ಲಿ ಇರ್ತೀರಿ, ಸ್ವಲ್ಪ ಸ್ಲೋರ್ ಲರ್ನರ್ಸ್ ಇದ್ದೀರಿ, ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇದೆ ಅಂದರೆ ಅಂಥ ಸ್ಟೂಡೆಂಟ್ಸು ಇದೆಷ್ಟೇ ಕಾನ್ಸೆಪ್ಟ್ಗಳನ್ನು ಓದ್ಕೊಂಡು ನೀವು ಎಕ್ಸಾಮನ್ನು ಫೇಸ್ ಮಾಡಿದರೆ ಡೆಫಿನೆಟ್ಲಿ ಪಾಸಿಂಗ್ ಮಾರ್ಕ್ಸು ಅಥವಾ ಒಂದು 40-50 ಮಾರ್ಕ್ಸ್ ಅಂತೂ ಬರುತ್ತೆ. ಬಟ್ ಫಿಸಿಕ್ಸ್ ಅಷ್ಟೇ ಅಲ್ಲ, ಕೆಮಿಸ್ಟ್ರಿ, ಬಯಾಲಜಿಯನ್ನು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ ನಮ್ಮ ಚಾನಲಲ್ಲಿ. ಆ ವಿಡಿಯೋ ನಿಮಗೆ ತಪ್ಪದೇ ತಲುಪಬೇಕು ಅಂತಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಜೊತೆಗೆ ನಿಮ್ಮದೇ ರೀತಿ ಯಾರು ನಿಮ್ಮ ಫ್ರೆಂಡ್ಸು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ನಿಮ್ಮ ಗ್ರೂಪ್ಗಳಲ್ಲಿ ಅಥವಾ ಫ್ರೆಂಡ್ಸಿಗೆ ವಾಟ್ಸಪ್ಪಲ್ಲಿ ಅಥವಾ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.